Hello students, welcome back to KeyMobile's YouTube channel. We are in the day 8 class. ಈ ಡೇ 8 ಕ್ಲಾಸಲ್ಲಿ ನಾನು ತೊಗೊಂಡಿರೋ ಚಾಪ್ಟರ್ ಯಾವುದಪ್ಪ ಅಂದರೆ ಬಯೋಮಾಲಿಕ್ಯೂಲ್ಸ್. ಸೊ ಈ ಚಾಪ್ಟರ್ಲಿ ನಿಯರ್ಲಿ ನಿಮಗೆ 2 to 3 ಕ್ವಶನ್ಸ್ ಕೇಳಿದ್ದಾನೆ KCTಯಲ್ಲಿ. ಸೊ ಅದಕ್ಕೆ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಬಟ್ ಈಸಿ ಆಗಿದೆ. ಓಕೆ, ಸೊ ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ. ಹಾಗಿದ್ರೆ ಬನ್ನಿ, ವಿಲ್ ಸ್ಟಾರ್ಟ್ ದ ಚಾಪ್ಟರ್. ಫಸ್ಟ್ ಟಾಪಿಕ್ ಕಾರ್ಬೋಹೈಡ್ರೇಟ್ಸ್. ಹಾಗಾದರೆ ಕಾರ್ಬೋಹೈಡ್ರೇಟ್ಸ್ ಏನು, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಕಾರ್ಬನ್ ಇರುತ್ತೆ ಆ್ಯಂಡ್ ಯು ಹ್ಯಾವ್ ಹೈಡ್ರೇಟ್ ಅಂದರೆ ಏನು, ವಾಟರ್ ಇರುತ್ತೆ. ಸೊ ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಕಾರ್ಬೋಹೈಡ್ರೇಟ್ಸ್. ನೋಡಿ, ಈ ಚಾಪ್ಟರ್ ನಿಮಗೆ ಥಿಯರಿ ಕ್ವಶನ್ ಏನೂ ಇಲ್ಲ, ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು, ಎಲ್ಲ ಓದ್ಕೊಂಡು ಕುತ್ಕೋಬಾರ್ದು. ಅರ್ಥ ಆಗ್ತಿದೆಯಾ? ಸೊ ಕಾರ್ಬೋಹೈಡ್ರೇಟ್ಸಲ್ಲಿ ಏನಿರುತ್ತೆ ಮೇಯ್ನಾಗಿ, ಸೊ CxH2O ಅಂತ ಇರುತ್ತೆ. ಬೇಸ್ಡ್ ಆನ್ ಪ್ರೆಸೆನ್ಸ್ ಆಫ್ ಒಂದೊಂದು ಕಾರ್ಬೋಹೈಡ್ರೇಟ್ಸ್ ಮೇಲೆ. ಓಕೆ, ಸೊ ಬೇಸ್ಡ್ ಆನ್ ಪ್ರೆಸೆನ್ಸ್ ಆಫ್ ಶುಗರ್ ಯೂನಿಟ್ ಮೇಲೆ ವಿ ಹ್ಯಾವ್ ದ ಕ್ಲಾಸಿಫಿಕೇಶನ್ ಲೈಕ್ ಮೋನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ಸೊ ಮೋನೋ ಅಂದರೆ ಏನಪ್ಪ, 1 ಶುಗರ್ ಯೂನಿಟ್ ಇರಬೇಕು. ಏನಾಗಾದರೆ 1 ಶುಗರ್ ಯೂನಿಟ್ ಅಂದರೆ ಇಟ್ ವಿಲ್ ಸ್ಟಾರ್ಟ್ಸ್ ವಿತ್ ಗ್ಲೂಕೋಸ್, ಅಂದರೆ 1 ಗ್ಲೂಕೋಸ್ ಇರಬೇಕು. ಯಾಕಂದರೆ ನಮಗೆ ಈ ಚಾಪ್ಟರ್ ಬೇಸೇ ಗ್ಲೂಕೋಸ್. ಓಕೆ, ಸೊ ಡೈಸ್ಯಾಕರೈಡ್ಸ್ ಅಂದರೆ 2 ಇರುತ್ತೆ, ಪಾಲಿ ಅಂದರೆ ಮೋರ್ ದೆನ್ 2, ಸೊ ಇಟ್ ಕ್ಯಾನ್ ಬಿ 3, 4, 6 ಎಷ್ಟಾದರೂ ಇರ್ಬೋದು. Okay, that is called as polysaccharides. Understood? This is a simple introduction. So one more classification ಏನಪ್ಪ ಅಂದರೆ based on taste and based on reduction ಮೇಲೆ. ಓಕೆ, ವೆರಿ ಸಿಂಪಲ್ ಥಿಯರಿ ಕ್ವಶನ್, ಅದಕ್ಕೆ ಹೇಳ್ಕೊಟ್ಬಿಡ್ತೀನಿ. ಸೊ ಟೇಸ್ಟ್ ಮೇಲೆ ಆಬ್ವಿಯಸ್ಲಿ ಶುಗರ್ ಯಾವ ಟೇಸ್ಟ್ ಇರುತ್ತೆ, ಸ್ವೀಟ್ ಟೇಸ್ಟ್ ಇರುತ್ತಲ್ವಾ, ಆ್ಯಂಡ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಅದನ್ನು ಏನಂತ ಕರಿತೀವಿ, ಶುಗರ್ಸ್ ಅಂತ ಕರಿತೀವಿ. ಸಮ್ ಶುಗರ್ಸ್ ಇರುತ್ತೆ ವಿಚ್ ಆರ್ ನಾಟ್ ಸಾಲ್ಯುಬಲ್ ಇನ್ ವಾಟರ್, ದೇ ಆರ್ ಕಾಲ್ಡ್ ಆಸ್ ನಾನ್ ಶುಗರ್. ಓಕೆ, ಸೇಮ್ ವೇ ರಿಡಕ್ಷನ್ ಅಂದರೆ ಏನಪ್ಪ ಅಂದರೆ ವಿ ಹ್ಯಾವ್ 2 ಟೈಪ್ಸ್, ರಿಡ್ಯೂಸಿಂಗ್ ಶುಗರ್, ನಾನ್ ರಿಡ್ಯೂಸಿಂಗ್ ಶುಗರ್. ಏನಿದು ರಿಡ್ಯೂಸಿಂಗ್, ನಾನ್ ರಿಡ್ಯೂಸಿಂಗ್ ಅಂದರೆ? ರಿಡ್ಯೂಸಿಂಗ್ ಶುಗರ್ ಅಂದರೆ ರಿಯಾಕ್ಷನಲ್ಲಿ ಎರಡಿದೆ, ಒಂದು ಟಾಲನ್ಸ್ ರಿಯೇಜೆಂಟ್, ಇನ್ನೊಂದು ಫೆರ್ಲಿಂಗ್ ಸೊಲ್ಯೂಷನ್ ಅಂತ ಕರಿತೀವಿ. ಇವೆರಡನ್ನ ಯಾವುದು ಲಿಬರೇಟ್ ಮಾಡುತ್ತೆ ಅಥವಾ ರಿಯಾಕ್ಟ್ ಆಗುತ್ತಲ್ವಾ, ದಟ್ ಈಸ್ ಕಾಲ್ಡ್ ಅಸ್ ರಿಡ್ಯೂಸಿಂಗ್ ಶುಗರ್. ದ ಶುಗರ್ ವಿಚ್ ರಿಯಾಕ್ಟ್ಸ್ ಟುವರ್ಡ್ಸ್ ಟಾಲನ್ಸ್ ರಿಯೇಜೆಂಟ್ ಆ್ಯಂಡ್ ಫೆರ್ಲಿಂಗ್ ಸೊಲ್ಯೂಷನ್, ದೇ ಆರ್ ಕಾಲ್ಡ್ ಅಸ್ ರಿಡ್ಯೂಸಿಂಗ್. ಯಾವುದು ರಿಯಾಕ್ಟ್ ಆಗೋದಿಲ್ಲ, ದೇ ಆರ್ ಕಾಲ್ಡ್ ಅಸ್ ನಾನ್ ರಿಡ್ಯೂಸಿಂಗ್ ಶುಗರ್. ಹೆಂಗೆ ನೆನ್ಪಿಟ್ಕೊಳ್ಳೋದು, ವೆರಿ ಸಿಂಪಲ್. ಇಲ್ಲಿ ರಿಡ್ಯೂಸಿಂಗ್ ಶುಗರ್ ಅಂದರೆ ಆಲ್ ಮೋನೋಸ್ಯಾಕರೈಡ್ಸ್. ಓಕೆ, ಆಲ್ ಮೋನೋಸ್ಯಾಕರೈಡ್ ಶುಗರ್ಸ್ ಆರ್ ರಿಡ್ಯೂಸಿಂಗ್ ಶುಗರ್. ಇದು ಆಲ್ ಡೈಸ್ಯಾಕರೈಡ್ಸ್ ಶುಗರ್ಸ್ ಆರ್ ನಾನ್ ರಿಡ್ಯೂಸಿಂಗ್ ಶುಗರ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಡೈಸ್ಯಾಕರೈಡ್ಸ್ ಅಂತ ನೆನ್ಪಿಟ್ಕೋಬೇಡಿ, ಆವಾಗ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಆಗತ್ತೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಓಕೆ, ಎರಡು ಒಟ್ಟಿಗೆ ಹೇಳ್ಕೊಟ್ಬಿಡ್ತೀನಿ. ಗ್ಲೂಕೋಸ್ ಆ್ಯಂಡ್ ಸಿ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಫಾರ್ಮುಲಾ ಅಲ್ವಾ, C6H12O6. ಕರೆಕ್ಟ್, ಬಿಕಾಸ್ ದೇ ಆರ್ ಐಸೋಮರ್ಸ್. ಸೊ ಎರಡು ಒಂದೇ ಫಾರ್ಮುಲಾ ಇರುತ್ತೆ. ಗ್ಲೂಕೋಸ್ ಅಂದರೆ ರಿಮೆಂಬರ್ ದೇ ಆರ್ ಕಾಲ್ಡ್ ಆಸ್ ಗ್ರೇಪ್ ಶುಗರ್ ಅಂತ ಕರಿತೀವಿ, ಯಾಕಂದರೆ ದೇ ಆರ್ ಫಾರ್ಮ್ ಬೈ ಗ್ರೇಪ್ಸ್. ಫ್ರಕ್ಟೋಸ್ ಇಸ್ ಕಾಲ್ಡ್ ಆಸ್ ವಾಟ್, ಫ್ರೂಟ್ ಶುಗರ್ ಅಂತ ಕರಿತೀವಿ. ಓಕೆ, ಫ್ರೂಟ್ ಶುಗರ್. ಓಕೆ, ನೆಕ್ಸ್ಟ್ ಗ್ಲೂಕೋಸ್ ಇಸ್ ಕಾಲ್ಡ್ ಆಸ್ ಡೆಕ್ಸ್ಟ್ರೋರೊಟೇಟರಿ. ಗ್ಲೂಕೋಸ್ ಅಂದರೆ ಏನು, ಡೆಕ್ಸ್ಟ್ರೋರೊಟೇಟರಿ. ಗೊತ್ತಿದೆ ಅಲ್ವಾ ಡೆಕ್ಸ್ಟ್ರೋರೊಟೇಟರಿ ಅಂದರೆ ದ ರೊಟೇಟೆಡ್ ಟುವರ್ಡ್ಸ್ ರೈಟ್ ಸೈಡ್. ಫ್ರಕ್ಟೋಸ್ ಇಸ್ ಕಾಲ್ಡ್ ಆಸ್ ಲೀವೋರೊಟೇಟರಿ, ಅಂದರೆ ವಿಚ್ ಆರ್ ರೊಟೇಟೆಡ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಅಂಡರ್ಸ್ಟುಡ್? ಸೊ ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಸ್ಟ್ರಕ್ಚರ್ ಹೇಗಪ್ಪ ನೆನ್ಪಿಟ್ಕೊಳ್ಳೋದನ್ನು ನೆನ್ಪಿಟ್ಕೊಳ್ಳಿ, ಎರಡಕ್ಕೂ ಸೇಮ್ ಫಾರ್ಮುಲಾ, ಬಟ್ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳೋದು. ಇದಕ್ಕೆ ಯು ವಿಲ್ ಗೆಟ್ ಆಸ್ ಹೆಕ್ಸಾಗಾನ್ ಫಾರ್ಮಲ್ಲಿ ಬರುತ್ತೆ, ಇದಕ್ಕೆ ಯು ವಿಲ್ ಗೆಟ್ ಆಸ್ ಪೆಂಟಾಗಾನ್ ಫಾರ್ಮಲ್ಲಿ ಬರುತ್ತೆ. ಅಷ್ಟೇ, ಇಷ್ಟು ನೆನ್ಪಿಟ್ಕೊಂಡೆ ಸಾಕು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಮೇಲೆ. ಇನ್ನೂ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿ ಗ್ಲೂಕೋಸಲ್ಲಿ ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ಆಲ್ಡಿಹೈಡಿಕ್ ಗ್ರೂಪ್. ಓಕೆ, ಸೊ ಗ್ಲೂಕೋಸಲ್ಲಿ ನಮ್ಗೆ ಆಲ್ಡಿಹೈಡಿಕ್ ಗ್ರೂಪ್ ಇರುತ್ತೆ, ಫ್ರಕ್ಟೋಸಲ್ಲಿ ಯು ಹ್ಯಾವ್ ಕೀಟೋನಿಕ್ ಗ್ರೂಪ್ ಇರುತ್ತೆ. ಇದು ಒಂದು ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ನಾವು ಕಮಿಂಗ್ ಟು ದ ಸ್ಟ್ರಕ್ಚರ್. ನಾವು ಸಿ ಇಲ್ಲಿ ನಿಮಗೆ ಇದು ಹೆಂಗೆ ಬರೆಯೋದು ಏನು ಬೇಕಾಗಿಲ್ಲ, ಬಿಕಾಸ್ ಕ್ವಶನಲ್ಲೇ ಇರುತ್ತೆ. ನಿಮಗೆ ಇದರಲ್ಲಿ ಏನೇನಿದೆ, ಏನು ನೆನ್ಪಿಟ್ಕೋಬೇಕೋ ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ನಾವು ಲಿಸನ್, ಇದು ಗ್ಲೂಕೋಸು, ಇದು ಫ್ರಕ್ಟೋಸು. ಸೊ ಹೇಗಿರುತ್ತೆ ಗ್ಲೂಕೋಸ್ ಫ್ರಕ್ಟೋಸ್, ಆಲ್ವೇಸ್ ಇಲ್ಲಿಗೆ ನಮಗೆ ಯಾವಾಗಲೂ ಸ್ಟಾರ್ಟಿಂಗು, 1 ಸೆಕೆಂಡ್. ಸೊ ಇಲ್ಲಿ ನಮ್ಗೆ ಯಾವಾಗಲೂ ಸ್ಟಾರ್ಟಿಂಗ್ CH2OH ಅಂತ ಇರುತ್ತೆ. ಓಕೆ, ಸೊ ಇಲ್ಲೂ ಅಷ್ಟೇ, ಯು ಹ್ಯಾವ್ CH2OH, ಸ್ಟಾರ್ಟಿಂಗ್ ಇಸ್ ಕಾಮನ್. ಅರ್ಥ ಆಯ್ತಾ? CH2OH ಆಲ್ವೇಸ್ ಇಲ್ಲಿ ನಮಗೆ H ಬರಬೇಕು. ಓಕೆ, ಗ್ಲೂಕೋಸಲ್ಲಿ ಇಟ್ ವಿಲ್ ಸ್ಟಾರ್ಟ್ ವಿತ್ OH, OH, H, OH.
ಅರ್ಥ ಆಯ್ತಾ? ಸ್ಟಾರ್ಟಿಂಗ್ ಎರಡು ಕೂಡ OH ಇಂದ ಸ್ಟಾರ್ಟ್ ಆಗಬೇಕು. ಓಕೆ, ನೆಕ್ಸ್ಟ್ ಫ್ರಕ್ಟೋಸಿಗೆ ಬರೋಣ. ಫ್ರಕ್ಟೋಸಲ್ಲಿ ಹೇಗಿರುತ್ತೆ? ಇಲ್ಲೂ ಕೂಡ ಕಾಮನ್. ಸೊ ಫಸ್ಟು OH ತಗೋತೀರಾ, ಬಟ್ ಎರಡು OH ಅಲ್ಲ, ಒಂದೇ OH ಇರಬೇಕು. ಓಕೆ, OH H OH. ಅರ್ಥ ಆಯ್ತಾ? ಗ್ಲೂಕೋಸ್ ಆದರೆ ಎರಡು OH ಬರುತ್ತೆ, ಫ್ರಕ್ಟೋಸ್ ಆದರೆ ಒಂದೇ OH ಬರಬೇಕು. ಓಕೆ, ನಾವು ಈಗ ಆಪೋಸಿಟಲ್ಲಿ ಏನು ಬರೀತೀರಾ? H OH H. ಬಟ್ ಫ್ರಕ್ಟೋಸ್ಗೆ ಏನಪ್ಪ ಡಿಫ್ರೆಂಟ್ ಅಂದರೆ ಇಲ್ಲಿ ನಿಮಗೂ ಕೂಡ CH2OH ಇರಬೇಕು, ನಾಟ್ H. ಅರ್ಥ ಆಯ್ತಾ? ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಫ್ರಕ್ಟೋಸ್ ಆ್ಯಂಡ್ ಗ್ಲೂಕೋಸ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಇಷ್ಟೇ ನೆನ್ಪಿಟ್ಕೊಳ್ಳಿ, ನೀವು ಇದು ಹೆಂಗೆ ಬಂತು ಏನು ಬೇಕಾಗಿಲ್ಲ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ನೆನ್ಪಿಟ್ಕೋಬೇಕು ನೀವು ಅಂದರೆ ಪೊಸಿಷನ್ನ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಮಗೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಓಕೆ, ದಿಸ್ ಇಸ್ ಅವರ್ ಫಸ್ಟ್ ಕಾರ್ಬನ್. ಸೊ 1 2 3 4 5 6. ಓಕೆ, ಸೊ ಈ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಇಲ್ಲೂ ಕೂಡ ಸೇಮ್ 1 2 3 4 5 6. ಕರೆಕ್ಟ್? ಸೊ ಈ ಪೊಸಿಷನ್ ಮಾತ್ರ ನೆನ್ಪಿಟ್ಕೊಂಡೆ ಸಾಕಪ್ಪ ನೀವು. ಓಕೆ, ನಾವು ಈಗ ಇಲ್ಲಿ ಎರಡು ಸ್ಟ್ರಕ್ಚರ್ ಗೊತ್ತಾಯಿತು. ಕರೆಕ್ಟಾ? ನಾವು ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಥರ ಇದ್ದರೆ ಅಂದರೆ ಎರಡೂ OH ಕೂಡ ಒಂದೇ ಕಡೆ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಆಲ್ಫಾ D ಪ್ಲಸ್ ಗ್ಲೂಕೋಸ್ ಅಂತ ಕರಿತೀವಿ. ಓಕೆ, ಸೇಮ್ ಇಲ್ಲೂ ಕೂಡ ಹೆಂಗೆ ಬರಿತೀರಾ? OH ಮತ್ತು OH ಡೌನಲ್ಲಿದ್ದರೆ ದಟ್ ಈಸ್ ಕಾಲ್ಡ್ ಆಸ್ ಆಲ್ಫಾ D ಮೈನಸ್ ಆರ್ L ಮೈನಸ್, ನೀವು ಹೇಗೆ ಬೇಕಾದ್ರೂ ಬರ್ಕೋಬೋದು, ಫ್ರಕ್ಟೋಸ್ ಅಂತ ಕರಿತೀವಿ. ಕರೆಕ್ಟಾ? ಇದು ಸ್ಟ್ರಕ್ಚರ್. ಬಟ್ ಈಗ ನಾವು ಈ OHನ ನಾನೇನಾದರೂ ರೊಟೇಟ್ ಮಾಡಿದ್ರೆ, ಇಲ್ಲೂ ಕೂಡ ಈ ಕಾರ್ಬನ್ನ ನಾನೇನಾದರೂ ರೊಟೇಟ್ ಮಾಡಿದ್ರೆ, ಸೊ ಏನಾಗುತ್ತಪ್ಪ ಅಂದರೆ ನಮ್ಗೆ ರಿವರ್ಸ್ ಬರುತ್ತಲ್ವ, ಅದನ್ನು ಬರಿತೀನಿ. ಲೆಸ್ಟ್ 1 ಸೆಕೆಂಡ್. ಸೊ ನನಗೆ ಅವಾಗ ಏನಾಗುತ್ತೆ, ಇಲ್ಲಿ ನನಗೆ H ಬರುತ್ತೆ, OH ಮೇಲೋಗುತ್ತೆ. ಕರೆಕ್ಟ್? ಆ್ಯಂಡ್ ಇಲ್ಲೂ ಕೂಡ CH2OH ಡೌನ್ ಬರುತ್ತೆ ಆ್ಯಂಡ್ H ಮೇಲೋಗುತ್ತೆ. ಕರೆಕ್ಟ್? ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಬೀಟಾ. ಅರ್ಥ ಆಯ್ತಾ? ಬೀಟಾ D ಪ್ಲಸ್ ಗ್ಲೂಕೋಸ್. ಸೊ ಬೀಟಾ ಅಂದರೆ ಏನಾಗ್ತಿದೆ? ಸೊ ಈ ಪೊಸಿಷನಲ್ಲಿ ರೊಟೇಷನ್ ಆಗ್ತಿದೆ. ಸೇಮ್ ವೇ ಇಲ್ಲೂ ಕೂಡ ಇದು ಬೀಟಾ D ಮೈನಸ್ ಫ್ರಕ್ಟೋಸ್. ಅರ್ಥ ಆಯ್ತಲ್ಲ ಈಗ ಹೇಗೆ ಅಂತ? ಸೊ ಅಂದರೆ ಈ ಕಾರ್ಬನಲ್ಲಿ ನಮಗೆ ಏನಾಗ್ತಿದೆ? ರೊಟೇಷನ್ ಆಗ್ತಿದೆ. ಸೊ ಗ್ಲೂಕೋಸಲ್ಲಿ ಫಸ್ಟ್ ಕಾರ್ಬನಲ್ಲಿ ಆಗುತ್ತೆ, ಫ್ರಕ್ಟೋಸಲ್ಲಿ ಸೆಕೆಂಡ್ ಕಾರ್ಬನಲ್ಲಿ ಆಗುತ್ತೆ. ಇದು ಮೇಯ್ನಾಗಿ ನೆನ್ಪಿಟ್ಕೊಳ್ಳೇಬೇಕು ನೀವು. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ವೇರೀಸ್ ಇನ್ ಫ್ರಕ್ಟೋಸ್ ಆ್ಯಂಡ್ ಗ್ಲೂಕೋಸ್. ಈಗ ಆಲ್ಫಾ ಆ್ಯಂಡ್ ಡಿ ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್. ಓಕೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್. 3 ನಮಗೆ ಡೈಸ್ಯಾಕರೈಡ್ಸ್ ಇದೆ, ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್ ಅಂತ. ಇದನ್ನ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು, ಹೇಗೆ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳೋದು ಅಂತ ಒಂದು ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ನೋಡಿ, ಮಾಲ್ಟೋಸ್ ಅಂದರೆ 2 ಗ್ಲೂಕೋಸ್ ಸ್ಪ್ಲಿಟ್ ಆಗುತ್ತೆ. ಲ್ಯಾಕ್ಟೋಸ್ ಅಂದರೆ 1 ಗ್ಲೂಕೋಸು 1 ಗ್ಯಾಲಕ್ಟೋಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸುಕ್ರೋಸ್ ಅಂದರೆ 1 ಗ್ಲೂಕೋಸ್ 1 ಫ್ರಕ್ಟೋಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಬಟ್ ಇದು ಓಕೆ, ಗ್ಲೂಕೋಸ್ ಹಂಗೆ ನೆನ್ಪಿಟ್ಕೊಬಿಡ್ತೀರಾ. ಬಟ್ ನಮ್ಗೆ ಎರಡಿದೆ, ಬೀಟಾ ಆ್ಯಂಡ್ ಆಲ್ಫಾ ಅಂತ. ಹಾಗಾದರೆ ಯಾವ್ದು ಬರುತ್ತೆ? ವೆರಿ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಮಾಲ್ಟೋಸ್, ಸೊ ಹಿಂಗೆ ನೆನ್ಪಿಟ್ಕೊಳ್ಳಿ. ಓಕೆ, MLS ಅಂತ. ಓಕೆ, ಮಾಲ್ಟೋಸಲ್ಲಿ ನಮಗೆ 2 ಆಲ್ಫಾ ಆಗಿರುತ್ತೆ, ಮೀನ್ಸ್ 2 ಆಲ್ಫಾ ಗ್ಲೂಕೋಸ್. ಲ್ಯಾಕ್ಟೋಸಲ್ಲಿ 2 ಬೀಟಾ, ಮೀನ್ಸ್ ಬೀಟಾ ಗ್ಯಾಲಕ್ಟೋಸ್ ಆ್ಯಂಡ್ ಬೀಟಾ ಗ್ಲೂಕೋಸ್. ಸುಕ್ರೋಸಲ್ಲಿ 1 ಆಲ್ಫಾ 1 ಬೀಟಾ. ಅರ್ಥ ಆಯ್ತಾ? ಮಾಲ್ಟೋಸಲ್ಲಿ 2 ಆಲ್ಫಾ ಗ್ಲೂಕೋಸ್, ಲ್ಯಾಕ್ಟೋಸಲ್ಲಿ 2 ಬೀಟಾ ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್. ಸುಕ್ರೋಸಲ್ಲಿ 1 ಗ್ಲೂಕೋಸ್ ಆಲ್ಫಾ ಆ್ಯಂಡ್ 1 ಬೀಟಾ ಫ್ರಕ್ಟೋಸ್ ಇರುತ್ತೆ. ಅರ್ಥ ಆಯ್ತಾ? ಇದು ಸಿಂಪಲ್ ಆಗಿದೆ ಅಲ್ವ ನೆನ್ಪಿಟ್ಕೊಳ್ಳೋಕ್ಕೆ? ಹಾಗಿದ್ರೆ ನೋಡೋಣ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಸೊ ಮಾಲ್ಟೋಸ್ ಸ್ಟ್ರಕ್ಚರ್ ಹೇಗಪ್ಪ ಅಂದರೆ 2 ಬೀಟಾ ಗ್ಲೂಕೋಸ್ ಇರಬೇಕು. ಓಕೆ, ಸಾರಿ, ಆಲ್ಫಾ ಗ್ಲೂಕೋಸ್ ಇರಬೇಕು. ಆಲ್ಫಾ ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ? ಸೊ ಯು ವಿಲ್ ಹ್ಯಾವ್ OH ಆನ್ ಬೋತ್ ದ ಸೈಡ್. ಕರೆಕ್ಟಾ? 2 ಕೂಡ ಸೇಮ್ ಇರಬೇಕು. OH ರಿಮೈನಿಂಗ್ ಎಲ್ಲ ಸೇಮ್ ಇದೆ, ನಾನು ಅದೆಲ್ಲ ಬರೆಯೋಕ್ಕೆ ಹೋಗಲ್ಲ. OH ಇರುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಆಲ್ಫಾ. ಕರೆಕ್ಟ್? ಸೊ ಇಲ್ಲಿ ನನಗೆ ಏನಾಗಿರುತ್ತೆ? OH ಈ ಪೊಸಿಷನ್ ಇರುತ್ತೆ, ಇಲ್ಲಿ H ಇರುತ್ತೆ ಆ್ಯಂಡ್ ಇಲ್ಲಿ H ಇರುತ್ತೆ. ನಾವು ಮಾಲ್ಟೋಸ್ ಅಂದರೆ ಏನು? ಮಾಲ್ಟೋಸ್ ಅಂದರೆ ಏನು ಗೊತ್ತಾ? ಇವೆರಡು ರಿಮೂವ್ ಆಗಬೇಕು. ಓಕೆ, ವೆರಿ ಸಿಂಪಲ್. ಇವೆರಡು ನನಗೆ ರಿಮೂವ್ ಆಗಬೇಕು. ಸೊ ಅವಾಗ ನನಗೆ ಏನು ಬರುತ್ತೆ? ಯು ವಿಲ್ ಗೆಟ್ ದಿಸ್ ಇಸ್ ದ ಸ್ಟ್ರಕ್ಚರ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಸ್ಟ್ರಕ್ಚರ್ ಬಗ್ಗೆ ಕೇಳಲ್ಲ, ಯಾವ ಕಾರ್ಬನಲ್ಲಿ ಏನಾಗ್ತಿದೆ, ಏನೇನು ಡಿಫ್ರೆನ್ಸ್ ಆಗ್ತಿದೆ ನಮಗೆ ಗೊತ್ತಿದೆ. ಸೊ 1 2 3 4th ಕಾರ್ಬನ್, ಇದು ಫಸ್ಟ್ ಕಾರ್ಬನ್. ಸೊ
ಫಸ್ಟ್ ಕಾರ್ಬನ್ ಆ್ಯಂಡ್ ಫೋರ್ತ್ ಕಾರ್ಬನಲ್ಲಿ ಏನು ಫಾರ್ಮ್ ಆಗ್ತಿದೆ ನೆನ್ಪಿಟ್ಕೊಳ್ಳಿ, ಮಾಲ್ಟೋಸ್ಗೆ C1 ಆ್ಯಂಡ್ C4 ಕಾರ್ಬನ್ ಓಕೆ ಚೇಂಜ್ ಆಗ್ತಿರೋದು. ಯಾವುದು ಆಕ್ಸಿಜನ್ ಫಾರ್ಮ್ ಆಗ್ತಿದೆ. ಈ ಆಕ್ಸಿಜನ್ನ ನಾವೇನಂತ ಕರಿತೀವಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಕರೆಕ್ಟಾ? ಗ್ಲೈಕೋಸೈಡಿಕ್ ಲಿಂಕೇಜ್ ನೆನ್ಪಿಟ್ಕೋಬೇಕಿದು. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ, C1 ಆ್ಯಂಡ್ C4. ಅರ್ಥ ಆಯ್ತಾ? ದಿಸ್ ಇಸ್ ಫಾರ್ ಮಾಲ್ಟೋಸ್. ನೆಕ್ಸ್ಟ್ ಇಸ್ ಲ್ಯಾಕ್ಟೋಸ್. ಓಕೆ, ಲ್ಯಾಕ್ಟೋಸಲ್ಲಿ ಏನಿದೆ, ಬೀಟಾ ಡಿ ಗ್ಲೂಕೋಸ್ ಇದೆ ಆ್ಯಂಡ್ ಬೀಟಾ ಡಿ ಗ್ಯಾಲಕ್ಟೋಸ್ ಇದೆ. ನಾವು ಗ್ಲೂಕೋಸ್ ಗೊತ್ತಿದೆ, ಬೀಟಾ ಅಂದರೆ ಏನು, ಸೊ ಇಲ್ಲಿ ಉಲ್ಟಾ ಆಗಬೇಕು. ಸೊ ನಿಮ್ಗಿಲ್ಲಿ OH ಇದ್ದಿದ್ದು H ಆಗುತ್ತೆ, ಇಲ್ಲಿ OH ಬರುತ್ತೆ. ಕರೆಕ್ಟಾ? ಸೊ ದೆನ್ OH H OH ಇದು ನಿಮಗೆ ಗೊತ್ತಿರೋದು. ಕರೆಕ್ಟ್? ಬೀಟಾ ಡಿ ಗ್ಲೂಕೋಸ್ ಅಂದರೆ ಗ್ಯಾಲಕ್ಟೋಸ್ ಅಂದರೆ ಏನು, ಗ್ಯಾಲಕ್ಟೋಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಈ ಎರಡೂ ಪೊಸಿಷನ್ ಉಲ್ಟಾ ಆಗುತ್ತೆ. ಓಕೆ, ನಿಮಗೆ ಇಲ್ಲಿ OH ಇರುತ್ತೆ ಅಲ್ವಾ, ಈ ಎರಡೂ ಪೊಸಿಷನ್ ಉಲ್ಟಾ ಆಗುತ್ತೆ. ನಥಿಂಗ್ ಬಟ್ ಇಲ್ಲಿ ನಿಮಗೆ OH ಬರುತ್ತೆ, ಇಲ್ಲಿ ನಿಮಗೆ H ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಸೇಮ್, ಇಲ್ಲೂ ನಿಮಗೆ ಉಲ್ಟಾ ಆಗಬೇಕು, ಎರಡು ಪೊಸಿಷನ್ನು ಟಿಲ್ಟ್ ಮಾಡಬೇಕು ನೀವು. ಓಕೆ, ಇಲ್ಲೂ H ಬರುತ್ತೆ, OH ಬರುತ್ತೆ. ಕರೆಕ್ಟ್? ಸೊ ಇವಾಗ ನಮ್ಗೆ ಹೇಗೆ ಬರುತ್ತಪ್ಪ ಅಂದರೆ, ಸೊ ದೀಸ್ ಟು ರಿಮೂವ್ ಆಗಿ ಯು ವಿಲ್ ಗೆಟ್ ಗ್ಲೈಕೋಸೈಡಿಕ್ ಲಿಂಕೇಜ್. ಓಕೆ, ಈ ಪೊಸಿಷನಲ್ಲಿ ಬರುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಆ್ಯಂಡ್ ಇಲ್ಲೂ ಯಾವುದ್ಯಾವ್ದ್ರಲ್ಲಿ ಬರ್ತಿದೆ, 1 2 3 4th ಕಾರ್ಬನ್ ಆ್ಯಂಡ್ ಫಸ್ಟ್ ಕಾರ್ಬನಲ್ಲಿ ಬರ್ತಿದೆ. ಓಕೆ, ಇಲ್ಲೂ ಕೂಡ ಯು ಹ್ಯಾವ್ C1 to C4th ಕಾರ್ಬನ್. ಯಾವ ಗ್ಯಾಲಕ್ಟೋಸಲ್ಲಿ ಫಸ್ಟ್ ಕಾರ್ಬನ್, ಅಲ್ಲಿ ಗ್ಲೂಕೋಸಲ್ಲಿ ಫಸ್ಟ್ ಕಾರ್ಬನ್, ಅದನ್ನು ನೆನ್ಪಿಟ್ಕೋಬೇಕು. ಅಂಡರ್ಸ್ಟುಡ್? ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಸುಕ್ರೋಸ್ ಮೇಲೆ. ಸೊ ಸುಕ್ರೋಸ್ ಅಂದರೆ ಏನು ಹೇಳಿದ್ದೀನಿ, ಆಲ್ಫಾ ಗ್ಲೂಕೋಸ್. ಆಲ್ಫಾ ಗ್ಲೂಕೋಸ್ ನಮ್ಗೆ ಗೊತ್ತಿದೆ ಅಲ್ವಾ, ಇಲ್ಲಿ ಎರಡು ಪೊಸಿಷನಲ್ಲಿ OH ಬರುತ್ತೆ, OH ಆ್ಯಂಡ್ ಇಲ್ಲಿ H ಇರುತ್ತೆ, ರಿಮೈನಿಂಗ್ ಕಾಮನ್. ನೆಕ್ಸ್ಟ್ ಓಕೆ, ಕಾಮನ್ ಅಂದ ತಕ್ಷಣ ಮರಿಬಾರ್ದು, ನೆನ್ಪಿಟ್ಕೊಳ್ಳಿ, OH OH ಆ್ಯಂಡ್ ಇಲ್ಲಿ ಯಾವಾಗಲೂ ಟಾಪಲ್ಲಿ CH2OH ಬರುತ್ತೆ. ಕರೆಕ್ಟ್? ಆ್ಯಂಡ್ ಫ್ರಕ್ಟೋಸಲ್ಲಿ ಸೇಮ್, ಇಲ್ಲಿ ನಿಮಗೆ CH2OH ಇರುತ್ತೆ, H. ಕರೆಕ್ಟ್? ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಬರುತ್ತೆ, ಇಲ್ಲೂ ಕೂಡ ಯು ಹ್ಯಾವ್ CH2 ದಿಸ್ ಬೀಟಾ ಅಂದರೆ ಏನು ಬರಬೇಕು, 1 ಸೆಕೆಂಡ್, ಇಲ್ಲಿ ನಮಗಿರೋದಲ್ವಾ. ಸೊ ಬೀಟಾ ಫ್ರಕ್ಟೋಸಲ್ಲಿ ನಮ್ಗೇನು ಬರುತ್ತೆ, ಇಲ್ಲಿ OH ಇತ್ತು, ಆಲ್ಫಾ ಅಂದರೆ, ಬೀಟಾ ಅಂದರೆ ಮೇಲೆ ಹೋಗುತ್ತೆ, ಸೊ ಇಲ್ಲಿ OH ಬರುತ್ತೆ, ನಿಮಗಿಲ್ಲಿ CH2OH ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಬೀಟಾ. ಕರೆಕ್ಟಾ? ನಾವು ಹೆಂಗೆ ಫಾರ್ಮ್ ಆಗುತ್ತೆ, ಸೊ ಲಿಸನ್, ಇಲ್ಲಿ ನಮಗೆ ಈ ಬಾಂಡ್ ರಿಮೂವ್ ಆಗುತ್ತೆ. ಓಕೆ, ಸೊ ಈ ಬಾಂಡ್, ದಿಸ್ ಬಾಂಡ್ ಗೆಟ್ ರಿಮೂವ್ಸ್. ಈ ಬಾಂಡ್ ನಮಗೆ ರಿಮೂವ್ ಆಗಿ ನಮ್ಗೆ ಇಲ್ಲಿ ಏನಪ್ಪ ಬರುತ್ತೆ ಅಂದರೆ ಆಕ್ಸಿಜನ್ ಲಿಂಕೇಜ್ ಬರುತ್ತೆ. 1 ಸೆಕೆಂಡ್, ಸೊ ದೆನ್ ಯು ವಿಲ್ ಗೆಟ್ ಈ ಥರ ಬರುತ್ತೆ. ಸೊ ದಿಸ್ ಇಸ್ ಅ ಗ್ಲೈಕೋಸೈಡಿಕ್ ಲಿಂಕೇಜ್. ನಾವು ಇವಾಗ ಹೇಳಿ, ಇಲ್ಲಿ ನಮಗೆ ಯಾವ್ಯಾವುದರಲ್ಲಿ ನಮಗೆ ಲಿಂಕೇಜ್ ಆಗ್ತಿದೆ, ಮೀನ್ಸ್ ಯಾವ್ಯಾವ ಕಾರ್ಬನಲ್ಲಿ ಅಂದರೆ. ಓಕೆ, ಸ್ಟಾರ್ಟಿಂಗ್ ಎಲ್ಲಿಂದ ನೆನ್ಪಿಟ್ಕೋಬೇಕು, ಸೊ ಇವಾಗ ಇಲ್ಲಿಂದ ಸ್ಟಾರ್ಟಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಕಾರ್ಬನ್. ಓಕೆ, ಸೊ ಇಲ್ಲಿ ನಮಗೆ ಸೆಕೆಂಡ್ ಕಾರ್ಬನಲ್ಲಿ ಆಗ್ತಿದೆ, ಇಲ್ಲಿ ಆಬ್ವಿಯಸ್ಲಿ ಇದು ಫಸ್ಟ್ ಕಾರ್ಬನ್, ಸೊ C1 ಆ್ಯಂಡ್ C2 ಅಲ್ಲಿ ಆಗ್ತಿದೆ. ಅರ್ಥ ಆಗ್ತಿದೆಯಾ? C1 ಆ್ಯಂಡ್ C2 ದಟ್ ಈಸ್ ಫಾರ್ ಸುಕ್ರೋಸ್. ಇದು ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟುಡ್? ಆ್ಯಂಡ್ ಸುಕ್ರೋಸ್ ಇಸ್ ಅ ನಾನ್ ರಿಡ್ಯೂಸಿಂಗ್ ಶುಗರ್. ಆ್ಯಂಡ್ ಇದರಲ್ಲಿ ನಮಗೆ ನಾವು ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ 1 ಸೆಕೆಂಡ್, ಗ್ಲೂಕೋಸ್ ಇಸ್ ವಾಟ್, ಡೆಕ್ಸ್ಟ್ರೋರೊಟೇಟರಿ, ಫ್ರಕ್ಟೋಸ್ ಇಸ್ ವಾಟ್, ಲೀವೊರೊಟೇಟರಿ. ಅಂದರೆ ಇಲ್ಲಿ ಪ್ಲಸ್ಸು ಮೈನಸ್ಸು ಎರಡೂ ಮಿಕ್ಸ್ ಆಗಿ ನನಗೇನು ಬರುತ್ತೆ, ಯು ವಿಲ್ ಗೆಟ್ ಅ ನ್ಯೂಟ್ರಲ್ ಅಲ್ವಾ. ಸೊ ದ್ಯಾಟ್ಸ್ ವೈ ಇಟ್ ಇಸ್ ಅ ನಾನ್ ರಿಡ್ಯೂಸಿಂಗ್ ಶುಗರ್. ಅರ್ಥ ಆಯ್ತಾ? ಇಟ್ಸ್ ಅನ್ ಆಪ್ಟಿಕಲಿ ಇನ್ಆಕ್ಟಿವ್ ಕಾಂಪೌಂಡ್. ಅರ್ಥ ಆಯ್ತಾ? ಸ್ಟಾರ್ಚ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್ ಕಾಂಪೌಂಡ್. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್ ಇಸ್ ಪಾಲಿಸ್ಯಾಕರೈಡ್ಸ್. ಅದರಲ್ಲಿ ನಮಗಿರೋದು ಯಾವುದಪ್ಪ ಅಂದರೆ ಸ್ಟಾರ್ಚ್. ಓಕೆ, ಈ ಸ್ಟಾರ್ಚ್ ಮೇಯ್ನ್ ನೆನ್ಪಿಟ್ಕೊಳ್ಳಿ. ಸ್ಟಾರ್ಚ್ ಇಸ್ ಅ ಪಾಲಿಸ್ಯಾಕರೈಡ್ ಅಷ್ಟೇ. ಇಟ್ ಪ್ರೆಸೆನ್ಸ್ ಇನ್ ಆಲ್ ದ ಪ್ಲಾಂಟ್ ಸೆಲ್ಸ್, ನಥಿಂಗ್ ಬಟ್ ಸೆಲ್ಯುಲೋಸಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ, ಸೆಲ್ ಮೆಂಬ್ರೇನಲ್ಲಿ. ಈ ಸ್ಟಾರ್ಚಲ್ಲಿ ನಮಗೆ 2 ಥರ ಕಾಂಪೋನೆಂಟ್ ಇದೆ. ಓಕೆ, ಸ್ಟಾರ್ಚ್ ಕಂಟೈನ್ 2 ಕಾಂಪೋನೆಂಟ್ಸ್. ಒನ್ ಈಸ್ ಅಮೈಲೋಸ್, ಅನದರ್ ಒನ್ ಈಸ್ ಅಮೈಲೋಪೆಕ್ಟಿನ್. ಓಕೆ, ಇದು 2 ಇದೆ, ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಅಂತ. ಇದು 2 ಕಾಂಪೋನೆಂಟ್ ಆಫ್ ಸ್ಟಾರ್ಚ್. ಇದು ಏನಿದು ಅಮೈಲೋಸ್ ಅಂದರೆ, ಅಮೈಲೋಸ್ ಇಸ್ ಅ ವಾಟರ್ ಸಾಲ್ಯುಬಲ್ ಕಾಂಪೋನೆಂಟ್. ಹಂಗೆ ನೆನ್ಪಿಟ್ಕೋಬೇಕು, ಅಮೈಲೋಸ್ ಇಸ್ ವಾಟರ್ ಸಾಲ್ಯುಬಲ್ ಕಾಂಪೋನೆಂಟ್. ಅಮೈಲೋಪೆಕ್ಟಿನ್ ಅಂದರೆ ವಾಟರ್ ಇನ್ಸಾಲ್ಯುಬಲ್ ಕಾಂಪೋನೆಂಟ್. ಇಷ್ಟೇ, ಇದು ಟ್ರಿಕ್. ಓಕೆನಾ, ನಾನು ಕಂಪ್ಲೀಟ್ ಥಿಯರಿ ಹೇಳ್ಕೊಡ್ತಿಲ್ಲ, ಈ ಟ್ರಿಕ್ ನೆನ್ಪಿಟ್ಕೊಂಡು ಸಾಕು. ನೆಕ್ಸ್ಟ್
ಅಮೈಲೋಸಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ನಮಗೆ ಫಸ್ಟ್ ಲೈಕ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಇಲ್ಲೆಲ್ಲ ನಮಗೆ ಆಲ್ಫಾ ಬರುತ್ತೆ, ಆಲ್ಫಾ ಗ್ಲೂಕೋಸ್ ಬರುತ್ತೆ ಆ್ಯಂಡ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಮಾಲ್ಟೋಸಲ್ಲಿ ಈ ಥರ ಇತ್ತಲ್ವ ನಮಗೆ ಈ ರೀತಿ ಸ್ಟ್ರಕ್ಚರ್ ಬರುತ್ತೆ. ಈ ರೀತಿ ಸ್ಟ್ರಕ್ಚರ್ ಅಂದರೆ ಯಾವ್ಯಾವ ಕಾರ್ಬನ್ ಹತ್ರ ಆಗುತ್ತೆ ನೆನಪಿದೆಯಾ? ನಾನು ಹೇಳ್ಕೊಟ್ಟಿದ್ದೀನಿ, ಮಾಲ್ಟೋಸಲ್ಲಿ C1 ಆ್ಯಂಡ್ C4 ಕಾರ್ಬನಲ್ಲಿ ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮ್ ಆಗುತ್ತೆ, ಆಲ್ಫಾ ಬರಬೇಕು. ಅಮೈಲೋಪೆಕ್ಟಿನಲ್ಲಿ ಬೀಟಾ ಬರುತ್ತೆ. ಓಕೆ, ಬೀಟಾ ಗ್ಲೂಕೋಸ್. ಓಕೆ, ಬೀಟಾ ಗ್ಲೂಕೋಸೆ ಎರಡರಲ್ಲೂ ಇರೋದು, ಬಟ್ ಇದರಲ್ಲಿ ಆಲ್ಫಾ ಇರುತ್ತೆ, ಇದರಲ್ಲಿ ಬೀಟಾ ಇರುತ್ತೆ. ಓಕೆ, ಆ್ಯಂಡ್ ಬೀಟಾ ಅಲ್ವಾ, ಇದರಲ್ಲಿ ನಿಮಗೆ ಮಾಲ್ಟೋಸ್ ಸ್ಟ್ರಕ್ಚರ್ ಇತ್ತು, ಇಲ್ಲಿ ನಿಮಗೆ ಲ್ಯಾಕ್ಟೋಸ್ ಸ್ಟ್ರಕ್ಚರ್ ಬರುತ್ತೆ. ಅಲ್ಲೂ ಕೂಡ ಯು ಹ್ಯಾವ್ C1 ಆ್ಯಂಡ್ C4, ಡೋಂಟ್ ವರಿ, ಬಿಕಾಸ್ ಲ್ಯಾಕ್ಟೋಸಲ್ಲೂ ಕೂಡ ಕಾಮನ್ ಬರುತ್ತೆ C1 ಆ್ಯಂಡ್ C4. ಬಟ್ ಡಿಫ್ರೆನ್ಸ್ ಹೆಂಗೆ ನೆನ್ಪಿಟ್ಕೋಬೇಕು? ಸ್ಟ್ರಕ್ಚರ್. ಇದರಲ್ಲಿ ನಮಗೆ ಮಾಲ್ಟೋಸ್ ಸ್ಟ್ರಕ್ಚರ್ ಬರುತ್ತೆ, ಇದರಲ್ಲಿ ಲ್ಯಾಕ್ಟೋಸ್. ಆ್ಯಂಡ್ ಗೊತ್ತಿದೆ ಅಲ್ವಾ, ಮಾಲ್ಟೋಸಲ್ಲಿ 2 ಆಲ್ಫಾ ಇರಬೇಕು, ಲ್ಯಾಕ್ಟೋಸಲ್ಲಿ 2 ಬೀಟಾ ಇರುತ್ತೆ. ಇದು ಕಾಮನ್ ಆಗಿ ನೀವು ಸ್ಟಾರ್ಚಲ್ಲಿ ನೆನ್ಪಿಟ್ಕೋಬೇಕಿರೋದು. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಲ್ವ ಹೆಂಗೆ ಅಂತ? ಎಸ್. ಸೊ ಕಾರ್ಬೋಹೈಡ್ರೇಟ್ಸಲ್ಲಿ ಅಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ ಪ್ರೋಟೀನ್ಸ್ ಅಂದರೆ ಏನು? ಸೊ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಚೈನ್ ಆಫ್ ಅಮೈನೋ ಆ್ಯಸಿಡ್. ಓಕೆ, ಚೈನ್ ಆಫ್ ಅಮೈನೋ ಆ್ಯಸಿಡ್. ಓಕೆ, ಅಮೈನೋ ಆ್ಯಸಿಡ್. ಹಾಗಾದರೆ ವಾಟ್ ಯು ಮೀನ್ ಬೈ ಅಮೈನೋ ಆ್ಯಸಿಡ್? ಅಮೈನೋ ಆ್ಯಸಿಡ್ ಅಂದರೆ ಏನು? ನೇಮಲ್ಲೇ ಇದೆ ನೋಡಿ, ಅಮೈನ್ ಗ್ರೂಪ್ ಇರಬೇಕು. ನೌ ಲಿಸನ್. ಸೊ ಅಮೈನ್ ಗ್ರೂಪ್ ಅಂದರೆ ಏನು? NH2 ಇರುತ್ತೆ. ಓಕೆ, ಆ್ಯಸಿಡ್ ಅಂದರೆ ಏನು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇರುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಮೈನೋ ಆ್ಯಸಿಡ್ ಆ್ಯಂಡ್ ದಿಸ್ ಇಸ್ ದ ಜನರಲ್ ಸ್ಟ್ರಕ್ಚರ್ ಆಫ್ ಅಮೈನೋ ಆ್ಯಸಿಡ್. ನೆನ್ಪಿಟ್ಕೊಳ್ಳಿ, ಅಮೈನೋ ಆ್ಯಸಿಡ್ ಅಂದರೆ ಇಟ್ ಕಂಟೈನ್ಸ್ 2 ಥಿಂಗ್ಸ್. ಏನೇನು? ಅಮೈನೋ ಗ್ರೂಪ್ ಇರುತ್ತೆ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಮೈನೋ ಆ್ಯಸಿಡ್. ಈ ಅಮೈನೋ ಆ್ಯಸಿಡ್ನ ನಾವೇನಾದರೂ ಹೈಡ್ರಲೈಸ್ ಮಾಡಿದ್ರೆ, ಇಫ್ ಯು ಹೈಡ್ರಲೈಸ್ ಅಂದರೆ ವಾಟರಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿರೋಂಥ ಒಂದು ಹೈಡ್ರೋಜನ್ ಇದಕ್ಕೆ ಬಂದು ಆ್ಯಡ್ ಆಗುತ್ತೆ. ಆವಾಗ ನನಗೇನು ಸ್ಟ್ರಕ್ಚರ್ ಬರುತ್ತೆ? ಯು ವಿಲ್ ಗೆಟ್ HR ಆ್ಯಂಡ್ ಇಲ್ಲಿ ನಿಮಗೆ COO ಮೈನಸ್ ಬರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ NH3+ ಬರುತ್ತೆ. ಕರೆಕ್ಟಾ? ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್, ಒನ್ ಸೆಕೆಂಡ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಜ್ವಿಟ್ಟರ್ ಅಯಾನ್. ಓಕೆ, ನಿಮಗೆ ಕೇಳ್ತಾನೆ. ಸೊ ಜ್ವಿಟ್ಟರ್ ಅಯಾನ್. ಸೊ ಜ್ವಿಟ್ಟರ್ ಅಯಾನ್ ಅಂದರೆ ಏನಿಲ್ಲ, ಅಮೈನೋ ಆ್ಯಸಿಡಲ್ಲಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಇದ್ದರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಈಗ ಅಮೈನೋ ಆ್ಯಸಿಡಲ್ಲಿ ನಮಗೆ 3 ಥರ ಅಮೈನೋ ಆ್ಯಸಿಡ್ ಇದೆ. ಒಂದು ಅಸಿಡಿಕ್ ಅಮೈನೋ ಆ್ಯಸಿಡ್, ಇನ್ನೊಂದು ಬೇಸಿಕ್ ಅಮೈನೋ ಆ್ಯಸಿಡ್ ಆ್ಯಂಡ್ ಒನ್ ಮೋರ್ ಇಸ್ ನ್ಯೂಟ್ರಲ್ ಅಮೈನೋ ಆ್ಯಸಿಡ್. ವೆರಿ ಸಿಂಪಲ್. ಅಸಿಡಿಕ್ ಅಂದರೆ ಆ್ಯಸಿಡ್ ಜಾಸ್ತಿ ಇರಬೇಕು. ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಅಮೈನಲ್ಲಿ ಯಾವುದ್ರಲ್ಲಿ ಆ್ಯಸಿಡ್ ಇದೆ? ಆಬ್ವಿಯಸ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಕರೆಕ್ಟಾ? ಅಸಿಡಿಕ್ ಅಮೈನೋ ಆ್ಯಸಿಡ್ ಅಂದರೆ ಕಂಟೈನ್ಸ್ ಮೋರ್ ದೆನ್ 1 ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್. ಅಂದರೆ ಇವಾಗ ಇಲ್ಲೊಂದಿದ್ರೆ ಇಲ್ಲೊಂದಿರುತ್ತೆ, ಈ ಥರ. ದಿಸ್ ಈಸ್ ಕಾಲ್ಡ್ ಆಸ್ ಅಸಿಡಿಕ್ ಅಮೈನೋ ಆ್ಯಸಿಡ್. ಅಮೈನೋ ಆ್ಯಸಿಡ್ ವಿಚ್ ಕಂಟೈನ್ ಮೋರ್ ದೆನ್ 1 COH ಗ್ರೂಪ್ ಈಸ್ ಕಾಲ್ಡ್ ಆಸ್ ಅಸಿಡಿಕ್. ಬೇಸಿಕ್ ಅಂದರೆ ಏನು? ಅಮೈನೋ ಆ್ಯಸಿಡ್ ವಿಚ್ ಕಂಟೈನ್ಸ್ ಮೋರ್ ದೆನ್ 1 NH2 ಗ್ರೂಪ್ ಇಸ್ ಕಾಲ್ಡ್ ಆಸ್ ಬೇಸಿಕ್. ನ್ಯೂಟ್ರಲ್ ಅಂದರೆ ಏನು? ವಿಚ್ ಕಂಟೈನ್ ಈಕ್ವಲ್ ಅಮೌಂಟ್, ನಥಿಂಗ್ ಬಟ್ 1 ಅಮೈನೋ ಆ್ಯಸಿಡ್ 1 COH ಗ್ರೂಪ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಲ್ ಅಮೈನೋ ಆ್ಯಸಿಡ್. ಇದನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದಂತ ಇವಾಗ ಒಂದು ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯು ನೀಡ್ ಟು ರಿಮೆಂಬರ್ ಒನ್ ಮೋರ್ ಥಿಂಗ್. ಅಮೈನೋ ಆ್ಯಸಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಥಿಂಗ್ಸ್. ಒನ್ ಈಸ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ 2 ಥರ ಕ್ಲಾಸಿಫೈ ಮಾಡಿದ್ದೀವಿ, ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್. ಎಸೆನ್ಷಿಯಲ್ ಅಂದರೆ ಏನಪ್ಪ? ಬೇಕಾಗಿರೋದು, ನಮಗೆ ಬೇಕಾಗಿರೋದು. ಕರೆಕ್ಟಲ್ಲಿ? ರಿಕ್ವೈರ್ಡ್ ಅಮೌಂಟ್. ಸೊ ಇದನ್ನು ನಾವು ಹೆಂಗೆ ನೆನ್ಪಿಟ್ಕೋಬೇಕು? ಸೊ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದರೆ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂದರೆ ಇದು ನಮಗೆ ಬೇಕಾಗಿರೋದು, ವಿಚ್ ಆರ್ ಬೇಕಾಗಿರೋದು ಅಂದರೆ ನಮ್ಮ ಬಾಡಿಯಲ್ಲಿ ಇರುತ್ತಾಗಾದರೆ ನೋ ಅಲ್ವಾ? ಹಾಗಾದರೆ ನಾವೇನು ಮಾಡ್ತೀವಿ? ಇದನ್ನು ಔಟ್ಸೈಡಿಂದ ತೊಗೋತೀವಿ. ಸೊ ವಿಚ್ ಆರ್ ಟೇಕನ್ ಥ್ರೂ ಡಯೆಟಿಂದ ತೊಗೋತೀವಿ ಆರ್ ಮೆಡಿಸಿನ್ಸಿಂದ ತೊಗೋತೀವಿ, ವಿಚ್ ಇಸ್ ನಾಟ್ ಸಿಂಥಸೈಸ್. ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ, ನಮ್ಮ ಬಾಡಿಯಲ್ಲಿ ಸಿಂಥಸೈಸ್ ಆಗೋದಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಎಸೆನ್ಷಿಯಲ್. ನಾನ್ ಎಸೆನ್ಷಿಯಲ್ ಅಂದರೆ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಕರೆಕ್ಟಾ? ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಪ್ರೆಸೆಂಟ್. ಇದು ನಾಟ್ ಸಿಂಥಸೈಸ್, ಇದು ವಿಚ್ ಇಸ್ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಇರುತ್ತಿದ್ದು. ಅರ್ಥ ಆಯ್ತಾ? ಅದನ್ನು ತೊಗೊಳ್ಳೋದು ಬೇಕಾಗಿಲ್ಲ. ಅಂಡರ್ಸ್ಟುಡ್? ದಟ್ ಈಸ್ ಕಾಲ್ಡ್ ಆಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್. ಈಗ ಡಿಫ್ರೆನ್ಸ್ ಗೊತ್ತಾಯ್ತಾ? ಎಸೆನ್ಷಿಯಲ್ಗೂ ನಾನ್ ಎಸೆನ್ಷಿಯಲ್ಲು. ಎಸೆನ್ಷಿಯಲ್ ಅಂದರೆ ನಮ್ಮ ಬಾಡಿಯಲ್ಲಿ ಇರೋದಿಲ್ಲ, ಅದನ್ನು ಔಟ್ಸೈಡಿಂದ ತೊಗೋಬೇಕು, ಲೈಕ್ ಡಯೆಟಿಂದ, ಫುಡ್ಡಿಂದ, ಮೆಡಿಸಿನ್ಸಿಂದ.
ನಾನ್ ಎಸೆನ್ಷಿಯಲ್ ಅಂದರೆ ಆಲ್ರೆಡಿ ಪ್ರೆಸೆಂಟ್ ಇರುತ್ತೆ, ಅದು ನಮ್ಮ ಬಾಡಿಯಲ್ಲೇ ಸಿಂಥಸೈಸ್ ಆಗಿರುತ್ತೆ. ಈಗ ಇದು ಟೋಟಲಿ ನಮಗೆ 20 ಅಮೈನೋ ಆಸಿಡ್ಸ್ ಇದೆ ಓವರಾಲ್. ಈ 20 ಅಮೈನೋ ಆಸಿಡಲ್ಲಿ 10 ಎಸೆನ್ಷಿಯಲು, 10 ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಇರೋದು. ನಾವು ನೀವೀಗ 20ನೂ ನೆನ್ಪಿಟ್ಕೋಬೇಕಾ ಸರ್? ಬೇಕಾಗಿಲ್ಲ. ಯಾಕಂದರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. 10 ಅಮೈನೋ ಆಸಿಡ್ ನೆನ್ಪಿಟ್ಕೊಂಡ್ರೆ ಮೀನ್ಸ್ ಎಸೆನ್ಷಿಯಲ್ ನೆನ್ಪಿಟ್ಕೊಂಡ್ರೆ ಇನ್ನು ಯಾವುದೇ ಕೊಟ್ಟರು ಅದು ನಾನ್ ಎಸೆನ್ಷಿಯಲ್ಲೇ ಅಲ್ವಾ? ಕಾಮನ್ ಸೆನ್ಸ್, ಕರೆಕ್ಟಾ? ಈಗ 10 ನೆನ್ಪಿಟ್ಕೋತೀರಾ, ಎಸೆನ್ಷಿಯಲಲ್ಲಿ 10 ಇದೆ, 10 ನೆನ್ಪಿಟ್ಕೋತೀರಾ. ಅದು ಬಿಟ್ಟು ಬೇರೆ ಏನೇ ನಿಮ್ಮ ವರ್ಡ್ ನೋಡಿದ್ರು ಆಬ್ವಿಯಸ್ಲಿ ಅದು ನಾನ್ ಎಸೆನ್ಷಿಯಲ್. ಇಲ್ಲಿ ನಿಮಗೆ ಕೇಳಲ್ಲ ಅದು ಯಾಕೆ ನಾನ್ ಎಸೆನ್ಷಿಯಲ್ ಅಂತ. ಇದು ಥಿಯರಿ ಕ್ವಶನ್ ಅಲ್ಲ, ಇಲ್ಲಿ ನಿಮಗೆ ಆಪ್ಷನಲ್ಲಿ ಇರುತ್ತೆ, ಅದನ್ನು ಆನ್ಸರ್ ಮಾಡಬೇಕು. ಅರ್ಥ ಆಯ್ತಾ? ಆಗಿದ್ರೆ ಈ 10 ಅಮೈನೋ ಆಸಿಡ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಒಂದು ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ, ಬನ್ನಿ. Now this is the trick for remembering 10 essential amino acid. ನಾನು ಏನೇನು ಕ್ಯಾಪಿಟಲ್ ಲೆಟರ್ಸ್ ಬರ್ತಿದ್ದೀನಿ ಅದೆಲ್ಲ 10 essential amino acid. ಓಕೆ, ಸೊ ಏನು ಟ್ರಿಕ್ಕು? PM ವಾಣಿ ವೆಂಟ್ TT ಇಲ್ಸ್. ಓಕೆ, ಸೊ ಸಿಂಪಲ್ ಆಗಿದೆ, ಸೊ ಈಸಿ ಆಗಿದೆ, ನೆನ್ಪಿಟ್ಕೊಳ್ಳಿ. PM ವಾಣಿ ವೆಂಟ್ TT ಇಲ್ಸ್. ಹಾಗಾದರೆ ಏನಿದು ಅಂತ ನೋಡೋಣ. ಸೊ P ಅಂದರೆ, ಓಕೆ, ಸೊ ವಾಟ್ ಈಸ್ P? ಸೊ P ಈಸ್ ನಥಿಂಗ್ ಬಟ್ ಫಿನೈಲ್ ಅಲನಿನ್. ನೇಮ್ಸ್ ನೆನ್ಪಿಟ್ಕೊಳ್ಳಿ, ಫಿನೈಲ್ ಅಲನಿನ್. ನೆಕ್ಸ್ಟ್ ಎಮ್ ಅಂದರೆ, ಎಮ್ ಇಸ್ ನಥಿಂಗ್ ಬಟ್ ಮಿಥಿಯೋನೈನ್. ಓಕೆ, ಮಿಥಿಯೋನೈನ್. ವಿ ಮೀನ್ಸ್ ವ್ಯಾಲಿನ್. ಓಕೆ, ಸೊ ವ್ಯಾಲಿನ್ ಅಂತ ಕರಿತೀವಿ. ನೆಕ್ಸ್ಟ್ ಎ ಮೀನ್ಸ್, ಒನ್ ಸೆಕೆಂಡ್ ನನಗೆ ಇಲ್ಲಿ ಜಾಗ ಇಲ್ಲ. ಸೊ ಎ ಮೀನ್ಸ್, ಎ ಅಂದರೆ ನಮಗೆ ಅರ್ಜನೈನ್. ಓಕೆ, ನೆಕ್ಸ್ಟ್ ವೆಂಟ್ ಇಲ್ಲ. ನೆಕ್ಸ್ಟು ಟಿ. ಸೊ ಟಿ ಅಂದರೆ ಥ್ರಿಯೋನೈನ್. ಇನ್ನೊಂದು ಟಿ ಅಂದರೆ ಟ್ರಿಪ್ಟೋಫ್ಯಾನ್. ಓಕೆ, ಸೊ ಟ್ರಿಪ್ಟೋಫ್ಯಾನ್. ನೆಕ್ಸ್ಟ್ ಹೆಚ್ ಮೀನ್ಸ್ ಹಿಸ್ಟಿಡೀನ್. ಇದು 3 ವೆರಿ ಈಸಿ. ಲಾಸ್ಟ್ 3 ಇದೆಯಲ್ವಾ, ಅದು ವೆರಿ ಈಸಿ. ಐ ಅಂದರೆ, ಒನ್ ಸೆಕೆಂಡ್, ಐ ಅಂದರೆ ಐಸೋಲ್ಯೂಸಿನ್. ಎಲ್ ಅಂದರೆ ಲ್ಯೂಸಿನ್. ಇನ್ನೊಂದು ಎಲ್ ಅಂದರೆ ಲೈಸಿನ್. ಅರ್ಥ ಆಯ್ತು ಹೆಂಗೆ ಅಂತ? ಸೊ ಐಸೋಲ್ಯೂಸಿನ್, ಲೂಸಿನ್, ಲೈಸಿನ್. ಓಕೆ, ಸೊ ದೀಸ್ ಆರ್ ದ 10 ಎಸೆನ್ಷಿಯಲ್ ಅಮೈನೋ ಆಸಿಡ್. ಓಕೆ, ಏನೇನಿದೆ? PM ವಾಣಿ ವೆಂಟ್ TT ಇಲ್ಸ್. ಸೊ ಫಿನೈಲ್ ಅಲನಿನ್, ಮಿಥಿಯೋನೈನ್, ವ್ಯಾಲಿನ್, ಅರ್ಜನೈನ್, ಥ್ರಿಯೋನೈನ್, ಟ್ರಿಪ್ಟೋಫ್ಯಾನ್, ಹಿಸ್ಟಿಡೈನ್, ಐಸೋಲ್ಯೂಸಿನ್, ಲೂಸಿನ್, ಲೈಸಿನ್. ಓಕೆ, ಐ ಥಿಂಕ್ ಈ ಟ್ರಿಕ್ಕು ಈಸಿಯಾಗಿದೆ ಅಂತ ಅನ್ಕೋತೀನಿ. ಒಂದಲ್ಲ ಎರಡಲ್ಲ 3 to 4 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಬರುತ್ತೆ, ಏನೂ ಕನ್ಫ್ಯೂಸ್ ಆಗಲ್ಲ. ನಾವು ಲಿಸನ್, ಈ ವರ್ಡ್ಸ್ ಬಿಟ್ಟು ಬೇರೆ ಏನೇ ವರ್ಡ್ಸ್ ನೀವು ನೋಡಿದ್ರು ಕೂಡ ಅದೇನಾಗಿರುತ್ತೆ? ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ನಾನ್ ಎಸೆನ್ಷಿಯಲ್ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ, ಅದಕ್ಕೋಸ್ಕರನೇ ನಾನು ಈ ಟ್ರಿಕ್ ಹೇಳ್ಕೊಟ್ಟಿರೋದು ನಿಮಗೆ. ಓಕೆನಾ? ಐ ಹೋಪ್ ದಿಸ್ ಟ್ರಿಕ್ಸ್ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಈಗ ಎಸೆನ್ಷಿಯಲ್ ಅಮೈನೋ ಆಸಿಡ್ ಗೊತ್ತಾಯ್ತಲ್ವ? ಇವಾಗ ನಾನು ಇಲ್ಲೊಂದು ಹೇಳ್ಕೊಟ್ಟೆ ನಿಮಗೆ, ಏನದು? ಅಸಿಡಿಕ್ ಅಮೈನೋ ಆಸಿಡ್, ಬೇಸಿಕ್ ಅಮೈನೋ ಆಸಿಡ್ ಅಂತ. ಕರೆಕ್ಟಾ? ಇದನ್ನು ನೆನ್ಪಿಟ್ಕೋಬೇಕು. ಇದಕ್ಕೂ ಕೇಳ್ತಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಸಿಡಿಕ್ ಅಮೈನೋ ಆಸಿಡ್ ಅಂತ. ಸೊ ಅದಕ್ಕೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಅಸಿಡಿಕ್, ಓಕೆ, ಅಸಿಡಿಕ್ ಅಮೈನೋ ಆಸಿಡ್ಗೆ ಮೇಯ್ನ್ ಟ್ರಿಕ್ ಏನಪ್ಪ ನೀವು ನೆನ್ಪಿಟ್ಕೋಬೇಕು ಅಂದರೆ AG. ಓಕೆ, AG ಅಂತ ನೆನ್ಪಿಟ್ಕೋಬೇಕು ಅಸಿಡಿಕ್ ಅಮೈನೋ ಆಸಿಡ್ಗೆ. ಸೊ ಬೇಸಿಕ್ ಅಮೈನೋ ಆಸಿಡ್ಗೆ ಯು ನೀಡ್ ಟು ರಿಮೆಂಬರ್ ಲೈಕ್, ಬೇಸಿಕ್ ಅಮೈನೋ ಆಸಿಡ್ ಅಂದರೆ ಅಲಿಯಾಸ್. ಓಕೆ, ಅಲಿಯಾಸ್ ಅಗ್ಲು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅಲಿಯಾಸ್ ಅಗ್ಲು ಅಂತ. ಹೇಗೆ ನೆನ್ಪಿಟ್ಕೊಳ್ಳೋದು ಇದು ಅಂದರೆ, ಸೊ ನಾವು ಸಿ ಎ ಮೀನ್ಸ್, ಓಕೆ ಒನ್ ಸೆಕೆಂಡ್, ಇಲ್ಲಿ ನಿಮ್ಗೆ ಗೊತ್ತಾಯ್ತಲ್ವ ನೇಮ್ಸು, ನಾನು ಇವಾಗ ಇದು ರಬ್ ಮಾಡ್ತೀನಿ. ಸೊ ಎ ಮೀನ್ಸ್, ಓಕೆ, ಎ ಮೀನ್ಸ್ ಆಸ್ಪರ್ಟಿಕ್ ಆ್ಯಸಿಡ್. ನಾವು ಇವಾಗ ಹೇಳಿ, ಆಸ್ಪರ್ಟಿಕ್ ಆ್ಯಸಿಡ್ ನಾನು ಎಸೆನ್ಷಿಯಲಲ್ಲಿ ಹೇಳ್ಕೊಟ್ಟಿದ್ದೀನಾ? ನೋ. ಹಾಗಾದರೆ ಅಸಿಡಿಕ್ ಅಮೈನೋ ಆಸಿಡಲ್ಲಿ ಯಾವ್ದು ಬರುತ್ತೆ? ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಬರುತ್ತೆ. ಓಕೆ, G ಮೀನ್ಸ್ ವಾಟ್? ಗ್ಲೂಟಮಿಕ್ ಆ್ಯಸಿಡ್ ಅಂತ ಕರಿತೀವಿ. ಓಕೆ, ಗ್ಲೂಟಮಿಕ್ ಆ್ಯಸಿಡ್. ಇದು ಕೂಡ ವಿಚ್ ಇಸ್
ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್. ಅರ್ಥ ಆಯ್ತಾ? ಸೊ ಆಸ್ಪರ್ಟಿಕ್ ಆಸಿಡ್ ಆ್ಯಂಡ್ ಗ್ಲೂಟಮಿಕ್ ಆಸಿಡ್. ಸೊ ಈಸಿಯಾಗಿ ಹೆಂಗೆ ನೆನ್ಪಿಟ್ಕೊಳ್ಳೋದು? ಆಲ್ ಅಸಿಡಿಕ್ ಅಮೈನೋ ಆಸಿಡ್ಸ್ ಆರ್ ನಾನ್ ಎಸೆನ್ಷಿಯಲ್. ಸೊ ಎಸೆನ್ಷಿಯಲ್ ಬಿಟ್ಟು ಬೇರೆ ಯಾವುದೇ ಕೊಟ್ಟರು ಕೂಡ ದಟ್ ಈಸ್ ಅಸಿಡಿಕ್. ಓಕೆ, ನಾವು ಕಮಿಂಗ್ ಟು ದ ಬೇಸಿಕಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ? ಅಲಿಯಾಸ್ ಅಗ್ಲೂ, ಅಲಿಯಾಸ್. ಓಕೆ, ನೆನ್ಪಿಟ್ಕೋಬೇಕು ಅಲಿಯಾಸ್ ಅಂದರೆ ಏನು ಅಂತ. ಅಲಿಯಾಸ್ ಅಂದರೆ ಎ. ಓಕೆ, ಎ ಇದೆ ಅಲ್ವಾ? ಎ ಮೀನ್ಸ್ ಇಟ್ ಈಸ್ ಅರ್ಜನೈನ್. ಅರ್ಜನೈನ್ ಅಂತ ನೆನ್ಪಿಟ್ಕೊಳ್ಳಿ. ಅರ್ಜನೈನ್ ಅಂದರೆ ಏನು? ಎಸೆನ್ಷಿಯಲ್ ಅಮೈನೋ ಆಸಿಡ್. ಓಕೆ, ಎಲ್ ವೈ ಲೈಸಿನ್. ಓಕೆ, ಲೈಸಿನ್. ನೆಕ್ಸ್ಟ್ ಎ ಎಸ್ ಅಂದರೆ ಆಸ್ಪರ್ಟಿಕ್. ಸಾರಿ, ನಾಟ್ ಆಸ್ಪರ್ಟಿಕ್. ಒನ್ ಸೆಕೆಂಡ್. ಇಲ್ಲಿರೋ ಎ ಎಸ್ ಅಂದರೆ ಇಲ್ಲಿರೋ ಎ ಎಸ್ ಅಂದರೆ ಇಟ್ ಈಸ್ ಆಸ್ಪರ್ಜೈನ್, ನಾಟ್ ಆಸ್ಪರ್ಟಿಕ್, ಇಟ್ ಈಸ್ ಆಸ್ಪರ್ಜೈನ್. ಓಕೆ, ನೆಕ್ಸ್ಟ್ ಹೆಚ್ ಅಂದರೆ, ಓಕೆ, ಹೆಚ್ ಅಂದರೆ ಏನು? ಹಿಸ್ಟಿಡೀನ್. ಓಕೆ, ಆ್ಯಂಡ್ ಜಿ ಗ್ಲೂ ಇಲ್ಲೇ ಇದೆ. ಗ್ಲೂ ಅಂದರೆ ಗ್ಲೂಟಮಿಕ್ ಅಲ್ಲ, ಜಿ ಅಂದರೆ ಗ್ಲೂಟಮಿಕ್, ಗ್ಲೂ ಅಂದರೆ ಗ್ಲೂಟನೈನ್. ಓಕೆ, ಗ್ಲೂಟನೈನ್. ಓಕೆ, ಒನ್ಸ್ ಟ್ರಿಕ್ನ ಪ್ರಾಕ್ಟೀಸ್ ಮಾಡಿ ಅವಾಗ ಅರ್ಥ ಆಗುತ್ತೆ. ಬಿಕಾಸ್ ನೀವು ಬ್ಯಾಟ್ ಮಾಡೋಕ್ಕಾಗಲ್ಲ ಎಲ್ಲನೂ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಹೌ ಯು ನೀಡ್, ಆ್ಯಂಡ್ ರಿಮೈನಿಂಗ್ ಎಲ್ಲ ಇಟ್ ಈಸ್ ನ್ಯೂಟ್ರಲ್ ಅಮೈನೋ ಆಸಿಡ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಅಸಿಡಿಕ್ಕು ಮತ್ತು ಬೇಸಿಕ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ? ಎಸ್. ಈಗ ಅಮೈನೋ ಆಸಿಡಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಕಲ್ತ್ಕೋಬೇಕು ಅಂದರೆ, ಸೊ ಅಮೈನೋ ಆಸಿಡ್ ಅಂದರೆ ಗೊತ್ತಾಯ್ತಲ್ವಾ? ದೇ ಆರ್ ದ ಕಂಟೈನ್ಸ್ ಟೂ ಥಿಂಗ್ಸ್. ಅಮೈನೋ ಗ್ರೂಪ್ ಇರುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇರುತ್ತೆ. ಈ ಎಲ್ಲ ಅಮೈನೋ ಆಸಿಡ್ ದೇ ಆರ್ ಆಪ್ಟಿಕಲಿ ಆ್ಯಕ್ಟಿವ್. ಓಕೆ, ಆಲ್ ಅಮೈನೋ ಆಸಿಡ್ಸ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್. ಒಂದು ಟ್ರಿಕ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ, ಎಕ್ಸೆಪ್ಟ್ ಗ್ಲೈಸಿನ್ ಅನ್ನೋದು ಬಿಟ್ಟು ರಿಮೈನಿಂಗ್ ಎಲ್ಲ ಅಮೈನೋ ಆಸಿಡ್ಸ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್. ನಿಮ್ಗೊಂದು ಕ್ವಶನ್ ಕೇಳ್ತಾರೆ, ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ಅಮೈನೋ ಆಸಿಡ್ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ. 3 ಆಪ್ಟಿಕಲ್ ಆ್ಯಕ್ಟಿವ್ ಕೊಟ್ಬಿಟ್ಟು ಒಂದು ಕೊಡ್ತಾನೆ, ಅದು ಯಾವುದು? ಗ್ಲೈಸಿನ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್ ಕಾಂಪೌಂಡ್. ಓಕೆ, ನೆಕ್ಸ್ಟ್ ಈಗ ಒಂದು ಚೈನ್ ಇರುತ್ತೆ. ಓಕೆ, ಇವಾಗ ಇದು ಅಮೈನೋ ಆಸಿಡ್ 1, ಇದು ಅಮೈನೋ ಆಸಿಡ್ 2, ದೆನ್ ಅಮೈನೋ ಆಸಿಡ್ 3, ಈ ಥರ ಇರುತ್ತೆ. ಇದನ್ನು ನಾವೇನಂತ ಕರಿತೀವಪ್ಪ? ಪ್ರೋಟೀನ್ ಅಂತ ಕರಿತೀವಲ್ವಾ? ಈ ಚೈನ್ ಇದೆಯಲ್ವಾ, ಅಥವಾ ಈ ಲಿಂಕ್ ಇದೆಯಲ್ಲ, ಏನಿದು? ಈ ಲಿಂಕ್ನ ನಾವೇನಂತ ಕರಿತೀವಿ ಅಂದರೆ, ವಿ ಕಾಲ್ಡ್ ಆಸ್ ಅಮೈಡ್ ಲಿಂಕೇಜ್ ಅಂತ ಕರಿತೀವಿ, ಆರ್ ಪೆಪ್ಟೈಡ್. ಓಕೆ, ಪೆಪ್ಟೈಡ್ ಲಿಂಕೇಜ್ ಅಂತ ಕರಿತೀವಿ. ಓಕೆ, ಅಮೈಡ್ ಲಿಂಕೇಜ್ ಆರ್ ಪೆಪ್ಟೈಡ್. ಅಮೈಡ್ ಅಂದರೆ ಏನಕ್ಕೆ? ಅಮೈನೋ ಆಸಿಡಲ್ಲಿದೆ. ಪೆಪ್ಟೈಡ್ ಏನಕ್ಕೆ? ಪ್ರೋಟೀನ್ಸಲ್ಲಿದೆ. ಅರ್ಥ ಆಯ್ತಾ? ಸೊ ಅಮೈಡ್ ಗ್ರೂಪ್ ಆರ್ ಪೆಪ್ಟೈಡ್ ಗ್ರೂಪ್. ಇದು ಹೆಂಗೆ ನೆನ್ಪಿಟ್ಕೊಳ್ಳೋದು? ಈಗ ಒಂದು ಕ್ವಶನ್ ಕೇಳ್ತಾರೆ, ಎ ಪ್ರೋಟೀನ್ ಕಂಟೈನ್ಸ್ 3 ಅಮೈನೋ ಆಸಿಡ್, ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್? 3 ಅಮೈನೋ ಆಸಿಡ್ಸ್ ಅಂದರೆ 2 ಪೆಪ್ಟೈಡ್ ಬಾಂಡ್ಸ್ ಆರ್ 2 ಅಮೈಡ್ ಬಾಂಡ್ಸ್. ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ, ಇಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ಮೈನಸ್ ಮಾಡ್ಕೊಳ್ಳಿ. ಓಕೆ, ಎಕ್ಸಾಂಪಲ್, ಇದು 1, ಇದು 2, ಇದು 3. ಸೊ ಟೋಟಲಿ 3 ಅಮೈನೋ ಆಸಿಡ್ಸ್ ಇದೆ. ಟೋಟಲಿ 1 and 2 ಅಮೈಡ್ ಗ್ರೂಪ್ಸ್ ಇದೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ಈಗ ಈ ಅಮೈನೋ ಆಸಿಡ್ಸಲ್ಲಿ ಸ್ವಲ್ಪ ಕ್ಲಾಸಿಫಿಕೇಷನ್ ಇದೆ. ಥಿಯರಿ ಕ್ವಶನ್ ಹೇಗೆ ಅಂದರೆ, 1 ಈಸ್ ಕಾಲ್ಡ್ ಆಸ್ ಫೈಬ್ರಸ್ ಪ್ರೋಟೀನ್, ಅನದರ್ 1 ಈಸ್ ಕಾಲ್ಡ್ ಆಸ್ ಗ್ಲೋಬ್ಯುಲರ್ ಪ್ರೋಟೀನ್ ಅಂತ ಕರಿತೀವಿ. ಗ್ಲೋಬ್ಯುಲರ್ ಪ್ರೋಟೀನ್. ಫೈಬ್ರಸ್ ಪ್ರೋಟೀನ್ ಅಂದರೆ ನೇಮಲ್ಲೇ ಇದೆ, ಫೈಬರ್ ಸ್ಟ್ರಕ್ಚರ್, ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಗ್ಲೋಬ್ಯುಲರ್ ಪ್ರೋಟೀನ್ ಅಂದರೆ ಏನಪ್ಪ ಅಂದರೆ, ವಿಚ್ ಇಸ್ ಲೈಕ್ ಅ ಮಾಲಿಕ್ಯೂಲ್ ಫಾರ್ಮಲ್ಲಿ ಇರುತ್ತೆ. ಓಕೆ, ವಿಚ್ ಆರ್ ಪ್ರೆಸೆನ್ಸ್ ಇನ್ ಲೈಕ್ ಅ ಫೋಲ್ಡೆಡ್, ಅಂದರೆ ಗ್ಲೋಬ್ಯೂಲ್ಸ್ ಒಂದು ಫೋಲ್ಡ್ ಆಗಿ ಮಾಡ್ಕೊಂಡಿರುತ್ತೆ. ಸ್ಪಿರಿಕಲ್ ಫಾರ್ಮ್ ಅಂತ ನೆನ್ಪಿಟ್ಕೊಳ್ಳಿ. ಗ್ಲೋಬ್ ಅಂದರೆ ಏನು? ಸ್ಪಿರಿಕಲ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಸೊ ಈ ಫೈಬ್ರಸ್ ಪ್ರೋಟೀನ್ ಏನಾಗಿರುತ್ತೆ ಅಂದರೆ, ದೇ ಆರ್ ವಾಟರ್ ಇನ್ಸಾಲ್ಯುಬಲ್. ಇದೇ ಮೇಯ್ನ್ ನೆನ್ಪಿಟ್ಕೋಬೇಕು ನಮ್ಗೆ ಇದರಲ್ಲಿ. ವಾಟರ್ ಇನ್ಸಾಲ್ಯುಬಲ್. ಗ್ಲೋಬ್ಯುಲರ್ ಆರ್ ವಾಟರ್ ಸಾಲ್ಯುಬಲ್ ಆಗಿರುತ್ತೆ. ಓಕೆನಾ? ದೇ ಆರ್ ವಾಟರ್ ಸಾಲ್ಯುಬಲ್. ಅಂಡರ್ಸ್ಟುಡ್? ಆ್ಯಂಡ್ ಇದಕ್ಕೊಂದು ಮೇನ್ ಎಕ್ಸಾಂಪಲ್, ಫೈಬ್ರಸ್ ಪ್ರೋಟೀನ್ ಎಲ್ಲಪ್ಪ ಇರುತ್ತೆ ಅಂದರೆ, ನಮ್ಮ ಕೂದಲಲ್ಲಿರುತ್ತೆ, ಕೆರಾಟಿನ್. ಓಕೆ, ಕೆರಾಟಿನಲ್ಲಿರುತ್ತೆ, ಆ್ಯಂಡ್ ಮಯೋಸಿನ್. ಓಕೆ, ಗ್ಲೋಬ್ಯುಲರ್ ಪ್ರೋಟೀನ್ ಯಾವುದ್ರಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ, ಇಟ್ ಇಸ್ ಮೇಯ್ನ್ ಆಗಿ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್. ಓಕೆ, ಇನ್ಸುಲಿನ್ ಅಂತ ನೆನ್ಪಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಓಕೆನಾ? ಸೊ ಈ ಪೆಪ್ಟೈಡ್ ಬಾಂಡ್ ಅಂದರೆ ಏನು? ಫೈಬ್ರಸ್ ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ವಾ? ಎಸ್. ಓಕೆ, ಸೊ ನೆಕ್ಸ್ಟ್ ಒನ್. ಓಕೆ, ಸೊ ನೆಕ್ಸ್ಟ್ ಇರೋದು ಎನ್ಸೈಮ್ ಅಂತ. ಸೊ ಎನ್ಸೈಮ್ಸಲ್ಲಿ ಮೇಯ್ನಾಗಿ ವೆರಿ ಸಿಂಪಲ್ ಆಗಿರೋದು, ಸೊ ನೋಡಿ, ಮಾಲ್ಟೋಸ್ ಇದೆ. ಮಾಲ್ಟೋಸ್ ಸ್ಪ್ಲಿಟ್ ಆಗಬೇಕಂದ್ರೆ ನನಗೇನು ಬೇಕು? ನೇಮಲ್ಲೇ ಇದೆ, ಮಾಲ್ಟೇಸ್. ಅಷ್ಟೇ, ಸಿಂಪಲ್.
ಅರ್ಥ ಆಯ್ತಾ? ವೆರಿ ಈಸಿ. ನೆಕ್ಸ್ಟು ಲ್ಯಾಕ್ಟೋಸ್ ಇದೆ. ಲ್ಯಾಕ್ಟೋಸ್ ಸ್ಪ್ಲಿಟ್ ಆಗಬೇಕಂದ್ರೆ ನನಗೇನು ಬೇಕು? ಲ್ಯಾಕ್ಟೇಸ್. ಓಕೆ, ಲಾಸ್ಟಲ್ಲಿ ASC ಆ್ಯಡ್ ಮಾಡಬೇಕು. ನೆಕ್ಸ್ಟು ಸುಕ್ರೋಸ್ ಇದೆ. ಸುಕ್ರೋಸ್ ಸ್ಪ್ಲಿಟ್ ಆಗಬೇಕಂದ್ರೆ ಏನು ಬೇಕು? ಸುಕ್ರೇಸ್ ಅಂತನ ನೆನ್ಪಿಟ್ಕೋಬೇಕು. ಬಟ್ ಸುಕ್ರೋಸ್ ಅಲ್ಲ, ಇನ್ವರ್ಟೇಸ್. ಓಕೆ, ಇನ್ವರ್ಟೇಸ್. ಇದು ಮೇಯ್ನ್ ಆಗಿರೋಂಥ ಹಾರ್ಮೋನ್ಸ್. ಅಂಡರ್ಸ್ಟುಡ್? ಸಾರಿ, ನಾಟ್ ಹಾರ್ಮೋನ್, ಎನ್ಸೈಮ್ಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಹಾರ್ಮೋನ್. ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಸ್ವಲ್ಪ ಹಾರ್ಮೋನ್ಸ್ಗಳ ನೆನ್ಪಿಟ್ಕೋಬೇಕು. ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಹಾರ್ಮೋನ್ಸಲ್ಲಿ ಎರಡಿದೆ. ಒಂದು ಸ್ಟೆರಾಯ್ಡ್ ಹಾರ್ಮೋನ್ ಆ್ಯಂಡ್ ನಾನ್ ಸ್ಟೆರಾಯ್ಡ್ ಹಾರ್ಮೋನ್ಸ್ ಅಂದರೆ ಏನು ಅಂತ ಗೊತ್ತಾ? ಫಸ್ಟು ಹಾರ್ಮೋನ್ಸ್ ಅಂದರೆ ಏನಿಲ್ಲ, ದೇ ಆರ್ ದ ಕೆಮಿಕಲ್ ಮೆಸೆಂಜರ್. ಓಕೆ, ನಮ್ಗೆ ಹೆಂಗೆ ನರ್ವಸ್ ಸಿಸ್ಟಮ್ ಇದೆಯೋ ಅದ್ರ ಬದಲು ಹಾರ್ಮೋನ್ಸಿಂದ ನಮಗೆ ಮೆಸೇಜ್ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಅದನ್ನು ಕೆಮಿಕಲ್ ಮೆಸೆಂಜರ್ಸ್ ಅಂತ ಕರಿತೀವಿ. ಹಾರ್ಮೋನ್ಸಲ್ಲಿ ಎರಡು ಥರ, ಸ್ಟೆರಾಯ್ಡ್ ಆ್ಯಂಡ್ ನಾನ್ ಸ್ಟೆರಾಯ್ಡ್. ಸ್ಟೆರಾಯ್ಡ್ ಅಂದರೆ ಎರಡೂ ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗೋದು. ಬಟ್ ಸ್ಟೆರಾಯ್ಡ್ ಅಂದರೆ ಏನು ಗೊತ್ತಾ? ಎಲ್ಲಾದರೂ ಪ್ರೊಡ್ಯೂಸ್ ಆಗ್ಬೋದು ನಮ್ಮ ಬಾಡಿಯಲ್ಲಿ. ಬಟ್ ನಾನ್ ಸ್ಟೆರಾಯ್ಡ್ ಅಂದರೆ ಓನ್ಲಿ ಗ್ಲ್ಯಾಂಡ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ನಾನ್ ಸ್ಟೆರಾಯ್ಡ್ ಅಂದರೆ ಓನ್ಲಿ ಗ್ಲ್ಯಾಂಡ್ಸಲ್ಲಿ, ಸ್ಟೆರಾಯ್ಡ್ ಅಂದರೆ ಎಲ್ಲಿ ಬೇಕಾದರೂ. ಈಗ ನೋಡೋಣ ಯಾವ್ದ್ಯಾವ ಥರ ಇದೆ ಅಂತ. ಓಕೆ, ಸ್ಟೆರಾಯ್ಡಲ್ಲಿ ಒನ್ ಸೆಕೆಂಡ್. ಸೊ ಸ್ಟೆರಾಯ್ಡ್ ಹಾರ್ಮೋನಲ್ಲಿ ಒಂದೊಂದನ್ನೇ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ನಮ್ಗೆ ಯಾವುದಪ್ಪ ಬರುತ್ತೆ ಅಂದರೆ, ಸೊ ಸ್ಟೆರಾಯ್ಡಲ್ಲಿ ಫಸ್ಟ್ ಒನ್ ನಮ್ಗೆ ಯಾವುದಪ್ಪ ಬರುತ್ತೆ ಅಂದರೆ, ಸೊ ಫಸ್ಟ್ ಒನ್ ಈಸ್ ಮೇಲ್ ಹಾರ್ಮೋನ್. ಓಕೆ, ಸೊ ಮೇಲ್ ಹಾರ್ಮೋನ್ ಯಾವುದು? ಇಟ್ ಇಸ್ ಟೆಸ್ಟೋಸ್ಟಿರಾನ್. ನೆನ್ಪಿಟ್ಕೋಬೇಕು ನೇಮು. ಸೊ ಟೆಸ್ಟೋಸ್ಟಿರಾನ್ ನಿಮಗೆ ಕೇಳ್ತಾನೆ. ಸೊ ನೇಮ್ ದ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಇನ್ ಮೇಲ್ಸ್. ಯಾವುದಪ್ಪ ಅಂದರೆ ಅದು ಟೆಸ್ಟೋಸ್ಟಿರಾನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಫೀಮೇಲಲ್ಲಿ. ಅದೇ ರೀತಿ ಫೀಮೇಲಲ್ಲಿರುವಂಥ ಹಾರ್ಮೋನ್ ಯಾವುದು? ಸೊ ಫೀಮೇಲಲ್ಲಿ ತುಂಬ ಇದೆ. ಒನ್ ಇಸ್ ಈಸ್ಟ್ರೋಜಿನ್ ಅಂತನಾದ್ರು ಕೇಳ್ಬೋದು, ಅಥವಾ ಈಸ್ಟ್ರಡಿಲ್, ಈಗ ಬೇಕಾದ್ರೂ ಇರುತ್ತೆ ಈಸ್ಟ್ರಡಿಲ್ ಅಂತ. ಈಸ್ಟ್ರೋಜನ್ ಆ್ಯಂಡ್ ಈಸ್ಟ್ರಡಿಲ್ ಬೋತ್ ಆರ್ ಸೇಮ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಕ್ಯಾರೆಕ್ಟರ್ಸ್ ಇನ್ ಫೀಮೇಲ್ಸ್. ಅದೇ ಥರ ವಿ ಹ್ಯಾವ್ ಒನ್ ಮೋರ್ ಪ್ರೆಗ್ನೆನ್ಸಿ ಹಾರ್ಮೋನ್ ಯಾವುದಪ್ಪ ಅಂದರೆ ಪ್ರೊಜೆಸ್ಟಿರಾನ್ ಅಂತ ಕರಿತೀವಿ. ಓಕೆ, ಪ್ರೆಗ್ನೆನ್ಸಿ ಹಾರ್ಮೋನ್ ಪ್ರೊಜೆಸ್ಟಿರಾನ್. ಆ್ಯಂಡ್ ಇನ್ನೊಂದು ಹಾರ್ಮೋನ್ ಇದೆ ಅಟ್ ದ ಟೈಮ್ ಆಫ್ ಡೆಲಿವರಿ ಆಗೋ ಟೈಮಲ್ಲಿ ಮಸಲ್ಸ್ ಕಾಂಟ್ರಾಕ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ ಯಾವುದಂದರೆ ಆಕ್ಸಿಟೋಸಿನ್. ಓಕೆ, ಆಕ್ಸಿಟೋಸಿನ್ ಹಾರ್ಮೋನ್ ಇದು ಡೆಲಿವರಿ ಟೈಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಡೆಲಿವರಿ ಆದಮೇಲೆ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ ಯಾವ್ದು ಗೊತ್ತಾ? ರಿಲ್ಯಾಕ್ಸಿನ್. ಓಕೆ, ಡೆಲಿವರಿ ಆದಮೇಲೆ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ ಯಾವುದು? ರಿಲ್ಯಾಕ್ಸಿನ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಆ್ಯಂಡ್ ಮದರ್ಸಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತಲ್ವ ಮಮರಿ ಗ್ಲ್ಯಾಂಡ್ಸಲ್ಲಿ, ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಜನ್. ಓಕೆ, ದೀಸ್ ಆರ್ ದ ಮೇನ್ ಫೀಮೇಲ್ ಹಾರ್ಮೋನ್ಸ್. ಓಕೆನಾ? ಇದನ್ನು ಇಷ್ಟು ನೆನ್ಪಿಟ್ಕೊಂಡೆ ಸಾಕು ನೀವು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಒನ್, ಗ್ಲೂಕೋಕಾರ್ಟಿಸೈಡ್ ಅಂತ ಕರಿತೀವಿ. ಗ್ಲೂಕೋಕಾರ್ಟಿಸೈಡ್ ಇನ್ನೊಂದು ಹಂಗೆ ಹೇಳ್ಕೊಡ್ತೀನಿ. ಇನ್ನೊಂದು ಏನು ಬರುತ್ತೆ? ಫೋರ್ತ್ ಹಾರ್ಮೋನ್ ಇಸ್ ಮಿನರಲ್ ಕಾರ್ಟಿಸೈಡ್. ಓಕೆ, ಮಿನರಲ್ ಕಾರ್ಟಿಸೈಡ್. ಒಂದು ಗ್ಲೂಕೋಕಾರ್ಟಿಸೈಡ್, ಇನ್ನೊಂದು ಮಿನರಲ್ ಕಾರ್ಟಿಸೈಡ್. ಗ್ಲೂಕೋಕಾರ್ಟಿಸೈಡ್ ಅಂದರೆ ಏನು ಗೊತ್ತಾ? ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್. ಗ್ಲೂಕೋಸ್ ಅಂದರೆ ಅರ್ಥ ಏನು? ಕಾರ್ಬೋಹೈಡ್ರೇಟ್ಸ್. ಓಕೆ, ಕಾರ್ಬೋಹೈಡ್ರೇಟ್ಸ್ ಮೆಟಬಾಲಿಸಮ್ ಹೆಲ್ಪ್ ಮಾಡುತ್ತೆ. ಯಾವುದು? ಗ್ಲೂಕೋಕಾರ್ಟಿಸೈಡ್. ಮಿನರಲ್ ಕಾರ್ಟಿಸೈಡ್ಸ್ ಏನಿದೆ? ಮಿನರಲ್ಸ್ ಅಂದರೆ ಯಾವ್ದು ಬರುತ್ತೆ? ವಾಟರ್ ಆ್ಯಂಡ್ ವಿಟಮಿನ್ಸ್ ಅಲ್ವಾ? ಸೊ ಇದರಲ್ಲಿ ಮೇಯ್ನಾಗಿ ವಾಟರ್ ಲೆವೆಲ್ನ ಕಂಟ್ರೋಲ್ ಮಾಡೋದನ್ನು ಏನಂತ ಕರಿತೀವಿ? ಮಿನರಲ್ ಕಾರ್ಟಿಸೈಡ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ವಾಟ್? ಸ್ಟೆರಾಯ್ಡ್ ಹಾರ್ಮೋನ್ಸ್. ಓಕೆ, ನೆಕ್ಸ್ಟ್ ಇರೋದು ನಾನ್ ಸ್ಟೆರಾಯ್ಡ್ ಹಾರ್ಮೋನ್ಸ್. ಓಕೆ, ನಾನ್ ಸ್ಟೆರಾಯ್ಡ್ ಹಾರ್ಮೋನ್ಸಲ್ಲಿ ನಿಮ್ಗೆ ಏನಪ್ಪ ಬರುತ್ತೆ ಅಂದರೆ, ಒನ್ ಸೆಕೆಂಡ್. ಸೊ ಇದರಲ್ಲಿ ಫಸ್ಟ್ ಒನ್ ಅಡ್ರಿನಾಲಿನ್ ಹಾರ್ಮೋನ್. ಅಡ್ರಿನಾಲಿನ್ ಹಾರ್ಮೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಾಲಿನ್ ಹಾರ್ಮೋನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಅಟ್ ದ ಎಮರ್ಜೆನ್ಸಿ ಸಿಚುವೇಶನ್. ಕರೆಕ್ಟಾ? ನಿಮ್ಗೆ ಏನಾದರೂ ಸ್ಟ್ರೆಸ್ ಆಗ್ತಿದ್ರೆ, ಏನಾದರೂ ಸ್ಟ್ರೈನ್ ಆಗ್ತಿದೆ, ಬಾಯಾರಿಕೆ ಆಗ್ತಿದ್ರೆ, ಈ ಥರ ಸಿಚುವೇಷನಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಎಮರ್ಜೆನ್ಸಿ ಸಿಚುವೇಶನ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಥೈರಾಕ್ಸಿನ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ನಮ್ಮ ಬಾಡಿಯಲ್ಲಿ ಅಯೋಡಿನ್. ಓಕೆ, ಅಯೋಡಿನ್ ಕಂಟೆಂಟ್ನ ತಿಳ್ಕೊಳ್ಳೋದಕ್ಕೆ. ಓಕೆ, ಅಯೋಡಿನ್ ಕಂಟೆಂಟ್ ಇದೆಯಾ ಇಲ್ವಾ ಅಂತ. ಕರೆಕ್ಟ್, ಅಯೋಡಿನ್ ಡಿಫಿಷಿಯನ್ಸಿಗೆ ಯೂಸ್ ಮಾಡ್ತೀವಿ
ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಂಡ್ ಥೈರಾಯ್ಡ್ ಸಿಂಪಲ್ ಕ್ವಾಯ್ಟರ್ ಅಂತ ಕೇಳಿದ್ದೀರಲ್ವಾ, ಅದು ಯಾವಾಗ ಥೈರಾಕ್ಸಿನ್ ಇಲ್ಲ ಅಂದಾಗ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇನ್ಸುಲಿನ್. ಇನ್ಸುಲಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ನಮ್ಮ ಬಾಡಿಯಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಗ್ಲ್ಯಾಂಡಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ ಶುಗರ್ ಲೆವೆಲ್ನ ಸೆಟಪ್ ಮಾಡ್ಕೊಳ್ಳುತ್ತೆ ಅಥವಾ ಕಂಟ್ರೋಲ್ ಮಾಡುತ್ತೆ ಶುಗರ್ ಲೆವೆಲ್ನ, ದಟ್ ಈಸ್ ಇನ್ಸುಲಿನ್. ಅರ್ಥ ಆಯ್ತಲ್ವಾ? ಇಸ್ ಇಟ್ ಕ್ಲಿಯರ್? ಸೊ ದೀಸ್ ಆರ್ ವಾಟ್ ವಿ ಕಾಲ್ಡ್ ಆಸ್ non-steroid hormones. ನೆಕ್ಸ್ಟ್ ಒನ್ ಇಸ್ ವಿಟಮಿನ್ಸ್. ಓಕೆ, ಈ ವಿಟಮಿನ್ಸಲ್ಲಿ ನೀವು ಮೇಯ್ನ್ ಏನು ನೆನ್ಪಿಟ್ಕೋಬೇಕು ಗೊತ್ತಾ? ಯಾವ ವಿಟಮಿನ್ ಏನು ಡಿಸೀಸ್ ಕಾಸ್ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅದಕ್ಕೂ ಮುಂಚೆ ವಿಟಮಿನ್ಸಲ್ಲಿ ನಮಗೆ 2 ಟೈಪ್ಸ್ ಇದೆ. ಓಕೆ, ಒನ್ ಈಸ್ ವಾಟರ್ ಸಾಲ್ಯುಬಲ್ ವಿಟಮಿನ್ ಆ್ಯಂಡ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಆರ್ ವಾಟರ್ ಇನ್ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರಿತೀವಿ. ವಾಟರ್ ಸಾಲ್ಯುಬಲ್ ವಿಟಮಿನ್ ಮೀನ್ಸ್ ವಾಟ್? ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಯಾವುದಪ್ಪ ಅದು? ಬಿ ಆ್ಯಂಡ್ ಸಿ ಅಂತ ನೆನ್ಪಿಟ್ಕೊಳ್ಳಿ. ಬಿ ಆ್ಯಂಡ್ ಸಿ ಆರ್ ಕಾಲ್ಡ್ ಆಸ್ ವಾಟರ್ ಸಾಲ್ಯುಬಲ್ ವಿಟಮಿನ್. ಫ್ಯಾಟ್ ಸಾಲ್ಯುಬಲ್ ಅಂದರೆ ವಿಚ್ ಆರ್ ಸಾಲ್ಯುಬಲ್ ಇನ್ ಫ್ಯಾಟ್ ಆರ್ ವಿಚ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಕರೆಕ್ಟಾ? ಯಾವುದದು? ಇದು ಬಿಟ್ಟಿರೋದು ಯಾವುದು? ಅಡೇಕ್ ಅಂತ ನೆನ್ಪಿಟ್ಕೊಳ್ಳಿ. ಅಡೇಕ್ ಅಂದರೆ ಏನು? ವಿಟಮಿನ್ ಎ, ಡಿ, ಇ, ಕೆ. ಓಕೆ, ದೀಸ್ ಆರ್ ದ 2 ಟೈಪ್ಸ್ ಆಫ್ ವಿಟಮಿನ್ಸ್. ಓಕೆ, ಈಗ ಏನೇನು ವಿಟಮಿನ್ಸ್ ಏನೇನು ಕಾಸ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ, ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ವಿಟಮಿನ್ ಎ, ಬಿ, ಸಿ, ಡಿ, ಇ, ಕೆ. ಓಕೆ, ದೀಸ್ ಆರ್ ದ ವಿಟಮಿನ್. ನಾವು ಸಿ, ವಿಟಮಿನ್ ಎ ಏನಪ್ಪ ಕಾಸ್ ಮಾಡುತ್ತೆ ಅಂದರೆ ನೈಟ್ ಬ್ಲೈಂಡ್ನೆಸ್. ನೆಕ್ಸ್ಟ್ ವಿಟಮಿನ್ ಬಿ ಏನು ಕಾಸ್ ಆಗುತ್ತೆ ಅಂದರೆ ಬೆರಿ ಅಂತ ಡಿಸೀಸ್ ಇದೆ. ಓಕೆ, ನಿಮಗೆ ಹಿಂಗೆ ಬೇಕಾದರೂ ಕೇಳ್ಬೋದು, ಬೆರಿ ಅಂತನಾದರೂ ಕೇಳ್ಬೋದು, ಅಥವಾ ಇನ್ನೊಂದು ಥರ ಕೇಳ್ತಾನೆ. ಬೆರಿ ಅಂದರೆ ಏನಿಲ್ಲ, ಇಲ್ಲಿ ನಮಗೆ ಗ್ರೋತ್ ಕಮ್ಮಿ ಇರುತ್ತೆ. ಓಕೆ, ರಿಟಾರ್ಡ್ ಗ್ರೋತ್ ಅಂತ ಕರಿತೀವಿ. ಅಂದರೆ ನಮಗೆ ಕುಳ್ಳಗಿರ್ತಾರಲ್ವಾ, ಅದು ರಿಟಾರ್ಡ್ ಗ್ರೋತ್, ದಟ್ ಈಸ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ಬಿ. ಓಕೆ, ನೆಕ್ಸ್ಟ್ ವಿಟಮಿನ್ ಸಿಯಲ್ಲಿ ನಮಗಿರೋದು ಸ್ಕರ್ವಿ ಅಂತ ಕರಿತೀವಿ. ಸ್ಕರ್ಬಿ ಅಂದರೆ ಏನು ಗೊತ್ತಾ? ನಮ್ಮ ಗಮ್ಸ್ ಇದೆ ನೋಡಿ, ಹಲ್ಗಳಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತಲ್ವ, ದಟ್ ಈಸ್ ಕಾಲ್ಡ್ ಎಸ್ ಸ್ಕರ್ವಿ ಅಂತ ಕರಿತೀವಿ. ಬ್ಲೀಡಿಂಗ್ ಇನ್ ಗಮ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ವಿಟಮಿನ್ ಡಿ ಯಾವುದಕ್ಕೆ? ರಿಕೆಟ್ಸ್. ಸಿ, ವಿಟಮಿನ್ ಡಿ ಅಂದರೆ ಎಲ್ಲಿಂದ ಸಿಗುತ್ತಪ್ಪ? ಸನ್ನಿಂದ ಅಲ್ವಾ? ಸನ್ಲೈಟಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ತೀವಿ. ಕರೆಕ್ಟ್? ಅದು ರಿಕೆಟ್ಸ್ ಅಂದರೆ ಏನು? ವಿಟಮಿನ್ ಡಿ ನಾವು ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ? ಬೋನ್ಸ್ ಎಲ್ಲ ಏನಾಗುತ್ತೆ? ಸಾಫ್ಟ್ ಆಗುತ್ತಲ್ವಾ, ಅಥವಾ ಬೋನ್ ಬ್ರೇಕ್ ಆಗೋದು ಆ ಥರ ಆಗುತ್ತೆ. ಹಂಗೆ ನೆನ್ಪಿಟ್ಕೊಳ್ಳಿ, ಇದು ಬೋನ್ಸಲ್ಲಿ ಮೇಯ್ನಾಗಿ. ಓಕೆ, ನೆಕ್ಸ್ಟ್ ವಿಟಮಿನ್ ಡಿ ಮೇಯ್ನಾಗಿ ನಾವು ತೊಗೊಳ್ಳೋದು ಏನಕ್ಕೆ ಅಂದರೆ ಏನಾಗುತ್ತೆ? ಇದು ವಿಟಮಿನ್ ಡಿ ತೊಗೊಳ್ಳಿಲ್ಲ ಅಂದರೆ ಮಸ್ಕ್ಯುಲರ್ ವೀಕ್ನೆಸ್ ಬರುತ್ತೆ. ಓಕೆ, ಮಸ್ಕ್ಯುಲರ್ ವೀಕ್ನೆಸ್. ಸಿ, ಇದು ಬೇರೆ, ಇದು ಮಸಲ್ಸು, ಇದು ಬೋನ್ಸು. ಓಕೆ, ನೆಕ್ಸ್ಟು ಕೆ, ವೆರಿ ಸಿಂಪಲ್, ಬ್ಲಡ್ ಕ್ಲಾಟಿಂಗ್ ಅಂತ ನೆನ್ಪಿಟ್ಕೋಬೇಡಿ ಅಷ್ಟೇ. ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಅದು ಯಾವುದದು? ವಿಟಮಿನ್ ಕೆ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಆರಾಮ್ಸೆ ಯಾವ ವಿಟಮಿನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಸೊ ನಮಗೆ ಲಾಸ್ಟ್ ಕಾನ್ಸೆಪ್ಟ್ ಇರೋದು ನ್ಯೂಕ್ಲಿಯೋಟೈಡ್ಸ್ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಏನು ಗೊತ್ತಾ? ಇದರಲ್ಲಿ 3 ಇರುತ್ತೆ. ಏನೇನು? ಒಂದು ನೈಟ್ರೋಜಿನಸ್ ಬೇಸ್ ಇರುತ್ತೆ, ಇನ್ನೊಂದು ಪೆಂಟೋ ಶುಗರ್ ಇರುತ್ತೆ, ಆ್ಯಂಡ್ ಇದರಲ್ಲಿ ಇನ್ನೊಂದು ಇಯರ್ ಯು ಹ್ಯಾವ್ ನಾವು ಸಿ, ನಾನು ಇದನ್ನೇನು ಹೇಳಿದೆ? ಪೆಂಟೋ ಶುಗರ್ ಅಂದರೆ ಯಾವ್ದು ನಮಗಿರೋದು? ಪೆಂಟಗಾನಲ್ಲಿ ಫ್ರಕ್ಟೋಸ್ ಅಂದರೆ ಫ್ರಕ್ಟೋಸ್ ಇರಬೇಕು, ನಾಟ್ ಗ್ಲೂಕೋಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒನ್ನು ಫಾಸ್ಫೇಟ್ ಇರುತ್ತೆ. ಅರ್ಥ ಆಯ್ತಾ? ನಾವು ಇದರಲ್ಲಿ ನೀವು ಮೇಯ್ನಾಗಿ ಏನು ನೆನ್ಪಿಟ್ಕೋಬೇಕು? ನ್ಯೂಕ್ಲಿಯೋಟೈಡ್ಸಲ್ಲಿ ಈ ನೈಟ್ರೋಜಿನಸ್ ಬೇಸ್ ಇದೆಯಲ್ವಾ, ಇದು 4 ಇದೆ. 2 ಇದೆ. ಒಂದು ಪ್ಯೂರಿನ್ಸ್, ಅನದರ್ ಒನ್ ಇಸ್ ಪಿರಮಿಡಿನ್ಸ್ ಅಂತ ಕರಿತೀವಿ. ಪ್ಯೂರಿನ್ಸ್ ಆ್ಯಂಡ್ ಪಿರಮಿಡಿನ್ಸ್. ಇದು ಸಿಂಪಲಾಗಿ ಹೇಳ್ಕೊಡ್ತೀನಿ ಹೆಂಗೆ ನೆನ್ಪಿಟ್ಕೊಳ್ಳೋದು ಪ್ಯೂರಿನ್ಸ್ ಆ್ಯಂಡ್ ಪಿರಮಿಡಿನ್ಸ್ ಅಂತ. ನಮಗೆ 3 ಇದೆ. ಒಂದು ಎ ಆ್ಯಂಡ್ ಜಿ. ಎ ಆ್ಯಂಡ್ ಟಿ ಬರಬೇಕು, ಆ್ಯಂಡ್ ಜಿ ಆ್ಯಂಡ್ ಸಿ ಬರಬೇಕು. ಎ ಆ್ಯಂಡ್ ಟಿಗೆ ಡಬಲ್ ಬಾಂಡ್ ಬರಬೇಕು, ಜಿ ಆ್ಯಂಡ್ ಸಿಗೆ ಆಲ್ವೇಸ್ ತ್ರಿಬಲ್ ಬಾಂಡ್ ಬರಬೇಕು. ಓಕೆ, ಎ ಆ್ಯಂಡ್ ಟಿ ಆ್ಯಂಡ್ ಜಿ ಆ್ಯಂಡ್ ಸಿ ಇರಬೇಕು. ಅರ್ಥ ಆಗ್ತಿದೆಯಾ? ಸೊ ಇದರಲ್ಲಿ ನಮಗೆ ಮೇಯ್ನ್ ಬರೋದು 2, ಒಂದು DNA, ಇನ್ನೊಂದು RNA. ಅರ್ಥ ಆಯ್ತಾ? DNA ಆ್ಯಂಡ್ RNA. DNA ಅಂದರೆ ಏನಪ್ಪ? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಓಕೆ, ಡೈಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್, ಇಲ್ಲಿ ರೈಬೋ ಬರಬೇಕು. RNA ಅಂದ್ರೇನು? ಓನ್ಲಿ ರೈಬೋ. ಓಕೆ, ರೈಬೋನ್ಯೂಕ್ಲಿಕ್ ಆ್ಯಸಿಡ್.
ಅಂದರೆ ಅರ್ಥ ಏನು ಇವಾಗ ಹೇಳಿ ನನಗಿಲ್ಲಿ, ಇಲ್ಲಿ ರೈಬೋ ಇರುತ್ತೆ, ಇಲ್ಲಿ ಡಿಆಕ್ಸಿ ರೈಬೋ ಇರುತ್ತೆ, ಕರೆಕ್ಟಾ? ಈಗ ಹೆಂಗೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದು, ರೈಬೋಗೂ ಡಿಆಕ್ಸಿಗೂ ಏನು ಡಿಫ್ರೆನ್ಸು? ರೈಬೋಸ್ ಫಸ್ಟು ಸ್ಟ್ರಕ್ಚರ್ ಬರೆಯೋಣ ಇರಿ, 1 ಸೆಕೆಂಡ್. ಫಸ್ಟು ಪೆಂಟೋಸ್ ಬರೀತೀರಾ, ಕರೆಕ್ಟಾ? ಕರೆಕ್ಟ್. ಸೊ ಇಲ್ಲಿ ನಿಮಗೆ CH2 ಇರುತ್ತೆ, ಇಲ್ಲೂ ಕೂಡ ಯು ಹ್ಯಾವ್ CH2OH ಆ್ಯಂಡ್ ಇಲ್ಲಿ OH ಇರುತ್ತೆ, ಇಲ್ಲಿ H ಇರುತ್ತೆ, OH. ಇದು ನಿಮಗೆ ರೈಬೋಸ್, ಕರೆಕ್ಟಾ? ದಿಸ್ ಇಸ್ ವಾಟ್ ವಿ ಕಾಲ್ಡ್ ಎಸ್ ರೈಬೋಸ್ ಶುಗರ್ ಅಂತ ಕರಿತೀವಿ. ಡಿಆಕ್ಸಿ ರೈಬೋ ದಿಸ್ ಇಸ್ ಕಾಲ್ಡ್ ಎಸ್ ರೈಬೋಸ್ ಶುಗರ್. ಡಿಆಕ್ಸಿ ರೈಬೋಸ್ ಅಂದರೆ ಏನು ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ H ಇದೆಯಲ್ವಾ, ಈ H ಪೊಸಿಷನಲ್ಲಿ ನಮಗೆ OH ಬರುತ್ತೆ. ಅರ್ಥ ಆಗ್ತಿದೆಯಾ? H ಪೊಸಿಷನಲ್ಲಿ ಏನು ಬರುತ್ತೆ? OH ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಸೊ ಬಟ್ ಓಕೆ, ಇಷ್ಟೆಲ್ಲ ನಿಮಗೆ ಬೇಕಾಗಿಲ್ಲ. DNA ಆ್ಯಂಡ್ RNA. ನಾವು ಲಿಸನ್, DNA ಆ್ಯಂಡ್ RNAಗೆ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಇಲ್ಲಿ ನಿಮಗೆ 4 ಕೇಳಿದೆ ನಾನು, ATCG ಅಂತ, ಕರೆಕ್ಟಾ? DNAಗೆ ನಿಮ್ಗೆ ಆಲ್ವೇಸ್ ನಿಮಗೆ ಬರೋದು ಏನಪ್ಪ ಅಂದರೆ, DNAಗೆ AT ಇರಬೇಕು, CG ಇರಬೇಕು. ಬಟ್ RNAಗೆ ಏನು ಬರುತ್ತಪ್ಪ ಅಂದರೆ AU ಬರುತ್ತೆ, GC ಕಾಮನ್, ಇಲ್ಲೂ GC ಇಲ್ಲೂ CC ಕಾಮನ್, ಬಟ್ AT ಬರುತ್ತೆ. DNA ಗೆ ಥೈಮಿನ್ ಬರಬೇಕು, ಇಲ್ಲಿ AU ಬರಬೇಕು, ಯು ಮೀನ್ಸ್ ಯುರಾಸಿಲ್ ಬರಬೇಕು. ಇದಿಷ್ಟು ಕಾಮನ್ ಆಗಿ ನೀವು ನೆನ್ಪಿಟ್ಕೋಬೇಕು DNA ಆ್ಯಂಡ್ RNAಗೆ. ಅಂಡರ್ಸ್ಟೂಡ್? ಆ್ಯಂಡ್ 4 ಇರುತ್ತೆ ಅಂತ ಹೇಳಿದ್ದೀನಿ, 3, ಒಂದು ನೈಟ್ರೋಜಿನಸ್ ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್. ಈ 3 ಹೆಂಗಪ್ಪ ಲಿಂಕ್ ಆಗಿರುತ್ತೆ? ಯಾವ ಲಿಂಕೇಜ್ ಪ್ರೆಸೆನ್ಸ್ ಇರುತ್ತೆ? ಎಲ್ಲದರಲ್ಲೂ ಲಿಂಕೇಜ್ ಹೇಳ್ಕೊಟ್ಟೆ ಅಲ್ವಾ? ಇಲ್ಲೂ ಒಂದು ಲಿಂಕೇಜ್ ಬರುತ್ತೆ, ಯಾವುದದು? ಫಾಸ್ಫೋ ಡೈಎಸ್ಟರ್ ಲಿಂಕೇಜ್. ಓಕೆ, ಫಾಸ್ಫೋ ಡೈಎಸ್ಟರ್ ಲಿಂಕೇಜ್ ಬರುತ್ತೆ ನ್ಯೂಕ್ಲಿಯೋಟೈಡ್ಸಲ್ಲಿ. ಅಂಡರ್ಸ್ಟೂಡ್? ಇದು ನಿಮಗೆ ಕ್ವಶನ್ಸ್ ಮಾಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಯಾಕೆ ನೆನ್ಪಿಟ್ಕೋಬೇಕು ಅಂತ. ಓಕೆ, ಸೊ ಐ ಹೋಪ್ ದಿಸ್ ಚಾಪ್ಟರ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ತುಂಬ ಈಸಿಯಾಗಿದೆ, ಸ್ವಲ್ಪ ಥಿಯರಿ ಕಾನ್ಸೆಪ್ಟೇ ಇರೋದು, ಬಟ್ ಟ್ರಿಕ್ಸ್ನೇ ನೆನ್ಪಿಟ್ಕೊಂಡ್ರೆ ಸಾಕು. ಅರ್ಥ ಆಯ್ತಲ್ವಾ? ಓಕೆ, ಇದ್ರ ಚಾಪ್ಟರ್ದು KCT ಕ್ವಶನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.